ವಾರ್ತೆಗಳ ಪ್ರಾಯೋಜಕರು ಪಾಲಿಮರೈಸ್ಡ್ ಪ್ಲಾಸ್ಟರ್, ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್, ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. Play and Learn Preschool, Sukh Shanti Nagar, near FCI Godown, Ashapur Road, Raichur. Qnix Computer, a Government of Karnataka Enterprises, Amir Trading Complex, opposite ZP Meeting Hall, South Kacheri Link Road, Raichur. India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಹತ್ವಾಕಾಂಕ್ಷಿ ಜಿಲ್ಲೆಯ ಪ್ರಗತಿ ಪರಿಶೀಲನೆ. ತಾಯಿ ಮತ್ತು ಮಗುವಿನ ಆರೋಗ್ಯ ರಕ್ಷಣೆಗೆ ಪ್ರತ್ಯೇಕ ಕ್ರಿಯಾ ಯೋಜನೆ ರೂಪಿಸಿ ನಾರಾಯಣಸ್ವಾಮಿ. ಮಹತ್ವಾಕಾಂಕ್ಷಿ ಜಿಲ್ಲೆಯ ಅಭಿವೃದ್ಧಿ ಸಮನ್ವಯತೆ ಕೊರತೆ, ಪ್ರಗತಿ ಹಿನ್ನಡೆಯ ಕುರಿತು ಕೇಂದ್ರಕ್ಕೆ ಮಾಹಿತಿ, ನಾರಾಯಣಸ್ವಾಮಿ. ಕಾಂಗ್ರೆಸ್ ಜೆಡಿಎಸ್ನಿಂದ ಪ್ರಮುಖರು ಬಿಜೆಪಿಗೆ ಸೇರ್ಪಡೆ, ಸಾಮಾನ್ಯ ವ್ಯಕ್ತಿಗೆ ಅಧಿಕಾರ ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ, ಎ ನಾರಾಯಣಸ್ವಾಮಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಹಾಗೂ ಸಾಧಕರಿಗೆ ಸನ್ಮಾನ. ಸರ್ಕಾರಿ ಪ್ರೌಢಶಾಲೆ ಪೊಲೀಸ್ ಕಾಲೋನಿ ರಾಯಚೂರು ಶಾಲೆಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಉಚಿತ ಮಾಸ್ಕ್ ವಿತರಣೆ. ಜೆ ಕಲಂ 2016ರ ಸುತ್ತೋಲೆಯಂತೆ ಆದೇಶ ಮುಂದುವರಿಸಲು ಒತ್ತಾಯಿಸಿ 30ರಂದು ಪ್ರತಿಭಟನೆ. ನಿವೃತ್ತಿ ಹೊಂದಿದ ಬಿಸಿಯೂಟ ನೌಕರರಿಗೆ ಪರಿಹಾರ ನೀಡಲು ಆಗ್ರಹಿಸಿ ಪ್ರತಿಭಟನೆ. ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಕೋರ್ಸ್ ಪಿಯುಸಿಗೆ ಸಮಾನವಾಗಿ ಪರಿಗಣಿಸಲು ಮನವಿ. ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಎಐಡಿವೈಒದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಮತ್ತು ಏಮ್ಸ್ ಹೋರಾಟಕ್ಕೆ ಬೆಂಬಲ, ಜಿಲ್ಲೆಗೆ ಏಮ್ಸ್ ಮಂಜೂರಾತಿಗೆ ಸಿಪಿಐ ಪಕ್ಷ ಆಗ್ರಹ. ವಾರ್ತೆಗಳ ವಿವರ.
ಮಹತ್ವಾಕಾಂಕ್ಷೆ ಜಿಲ್ಲೆಯಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ರಕ್ಷಣೆ ಕುರಿತಾಗಿ ಸಮಗ್ರ ಕ್ರಿಯಾ ಯೋಜನೆ ರೂಪಿಸಿ ಸಲ್ಲಿಸಿದ್ದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಅನುದಾನದಲ್ಲಿ ಯೋಜನೆ ರೂಪಿಸಲಾಗುತ್ತದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ಹೇಳಿದರು. ಮಹತ್ವಾಕಾಂಕ್ಷೆ ಜಿಲ್ಲೆಯಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ರಕ್ಷಣೆ ಕುರಿತಾಗಿ ಸಮಗ್ರ ಕ್ರಿಯಾ ಯೋಜನೆ ರೂಪಿಸಿ ಸಲ್ಲಿಸಿದ್ದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಅನುದಾನದಲ್ಲಿ ಯೋಜನೆ ರೂಪಿಸಲಾಗುತ್ತದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ಹೇಳಿದರು. ಅವರು ಇಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಹತ್ವಾಕಾಂಕ್ಷೆಯ ಜಿಲ್ಲೆ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದರು. ಜಿಲ್ಲೆಯಲ್ಲಿ 40,000 ಅಪೌಷ್ಟಿಕ ಮಕ್ಕಳು ಇದ್ದು 413 ತೀವ್ರ ಅಪೌಷ್ಟಿಕತೆ ಮಕ್ಕಳಿದ್ದಾರೆ. ಗರ್ಭಿಣಿಯರ ಮಹಿಳೆಯರ ಗುರುತಿಸುವಿಕೆ ಮತ್ತು ಕಬ್ಬಿಣಾಂಶದ ಮಾತ್ರೆ, ಚುಚ್ಚುಮದ್ದು ನೀಡುವ ಕುರಿತು ಇರುವ ಸಮಸ್ಯೆಗಳನ್ನು ನಿವಾರಿಸಲು ರಾಜ್ಯ ಸರ್ಕಾರ ಗಮನ ಸೆಳೆಯುವುದಾಗಿ ಹೇಳಿದರು. ನೀವು ಹೇಳ್ತಲ್ಲ MMR ಅಲ್ಲಿ IMR ಅಲ್ಲಿ ಚರ್ಚೆ ಆದಾಗ ನಾವು ಅಲ್ಲಿ ಬಹಳ ಎಲ್ಲ ಕೆರೆ ಹಾಕಬೇಕಿದ್ದು ಚರ್ಚೆ ಮಾಡ್ಬೇಕಾಗ್ತದೆ. ಮೈಕ್ರೋಗೆ ಹೋಗ್ಬೇಕು, ಏನಾಗ್ತದೆ, ಏನೇ ಸಮಸ್ಯೆಗಳಾಗ್ತದೆ, ಯಾಕೆ ಅದೇ ಏರಿಯಾ ಇರ್ತದೆ, ಯಾಕೆ ಅದೇ ಕಮ್ಯುನಿಟಿಗೆ ಆಗ್ತಾ ಇದೆ, ಆ ಏರಿಯಾ ಆಗೋದಕ್ಕೆ ಕಾರಣ ಏನು, ಅದಕ್ಕೆ ರಿಪೋರ್ಟ್ ಮಾಡಿ ನೀವು ಫರ್ದರ್ ಆಕ್ಷನ್ ತೆಗೆದುಕೊಂಡು ಹೋದ್ರೆ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗೋದಿಲ್ಲ. ಇದೆ ಸಿವಿಯರ್ ಕೇಸಸ್ ಇದೆ ಅಂತ ಬೇಡ ಹೇಳ್ತಾ ಇದ್ದಾರೆ. ಆ 4% ಸರ್ ಇದು ಬೆಳೆದಾಗ ಇದು ಮುಂದಿನ ದಿನ ಟೆಸ್ಟಿಂಗ್ ಮಾಡ್ತೀವಿ ಸರ್. ಈಗ ಇದಕ್ಕೋಸ್ಕರ ನಾವು ಪ್ರಧಾನ ಮಂತ್ರಿ ಮಾತೃ BSNS ಕ್ಯಾಂಪ್ ಅಲ್ಲಿ ಚೆಕ್ ಮಾಡ್ತೀವಿ ಸರ್. ಅಲ್ಲಿ ಯಾರು ಸಿವಿಯರ್ ಇರುತ್ತೆ ಅದೇ BSC ಮತ್ತು ಜನರಲ್ ಹಾಸ್ಪಿಟಲ್ ಅಲ್ಲಿ ಐರನ್ ಶುಕ್ರವಾರ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಅದೇ ರೀತಿ ಪೈಲಟ್ ಪ್ರಾಡಕ್ಟ್ ಪ್ರಕಾರ ಮೆಡಿಕಲ್ ಕಾಲೇಜಿಂದ ಎಲ್ಲ ಇದಕ್ಕೆ BSc ಹೋಗ್ತಾ ಇದ್ದಾರೆ ಸರ್. ಅಲ್ಲಿ AHCಗಳಿಗೆ ಸ್ಟಾರ್ಟ್ ಮಾಡಿದ್ದಾರೆ ಸರ್. So next coming together we can reduce the severity of the ಈಗ ಐರನ್ ಸುಕ್ರೋಸ್ CS ಅವರು ಜವಾಬ್ದಾರಿ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಆರೋಗ್ಯ ಕಾರ್ಯಕರ್ತೆಯರು ಗ್ರಾಮ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ಗರ್ಭಿಣಿ ಮಹಿಳೆಯರು ಆಸ್ಪತ್ರೆಗೆ ದಾಖಲಾಗದೇ ಇರುವುದು, ಪೌಷ್ಟಿಕತೆ ಪ್ರಮಾಣ ಹೆಚ್ಚಳವಾಗದೇ ಇರುವುದು ಕಳವಳಕಾರಿಯಾಗಿದೆ. ಆರೋಗ್ಯ ಇಲಾಖೆ ಪರಿಸ್ಥಿತಿಯನ್ನು ಸುಧಾರಿಸಲು ಕೈಗೊಳ್ಳಬೇಕಿರುವ ಕ್ರಮಗಳ ಮಾಹಿತಿ ವಿನಿಮಯ ಮಾಡಿಕೊಳ್ಳದೇ ಇರುವುದು ಸಮಸ್ಯೆ ಎಂದರು. ಗೈಡ್ಲೈನ್ಸ್ ಬರದೇ ವುಮನ್ ಅಂಡ್ ಚೈಲ್ಡ್ ಈಗ ಅದನ್ನ ಸಾಹೇಬರಿಗೆ ಎಲ್ಲಿ ಏನು ಯಾಕೆ ಡೆವಲಪ್ಮೆಂಟ್ ಡಿಸ್ಟ್ರಿಕ್ಟ್ ಇದನ್ನ ನನ್ನ ಅನುಭವ ಇತ್ತು, ನಿಮ್ಮ ಅನುಭವ ಇತ್ತು, ಅದು ಗೈಡ್ ಮಾಡಕ್ಕೆ ಬಂದಿರೋ ಕೇಂದ್ರ ಸರ್ಕಾರ ಅಧ್ಯಕ್ಷ ಮಾಡ್ತಾ ಇದೆ. ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಮಾತನಾಡಿ, ತೂಕ ಕಡಿಮೆ ಇರುವ ಮಕ್ಕಳ ಸಂಖ್ಯೆ ನಿಯಂತ್ರಿಸಲು ನಿಗದಿತ ಗುರಿ ತಲುಪಲು ಸಾಧ್ಯವಾಗಿಲ್ಲ. ಕಬ್ಬಿಣಾಂಶ ಮಾತ್ರೆಗಳು ಮತ್ತು ಚುಚ್ಚುಮದ್ದುಗಳ ಕೊರತೆ ಇದೆ ಎಂದರು. ಅದಕ್ಕೆ ನಾವು ಅಂತವರು ಸಾಕಷ್ಟು ಈ ಏನ್ ಸೌಲಭ್ಯಗಳು ಅವ್ರು ರೀಚ್ ಆಗ್ತಾ ಇಲ್ಲ. ಅದರಿಂದ ಅವ್ರಿಗೂ ಕಾನ್ಶಿಯಸ್ ಇಲ್ಲ, ಹೋಗ್ಬೇಕು ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ. ಇದರಿಂದ ಆ ಭಾಗದಲ್ಲಿ ಜಾಸ್ತಿ ಇಂಥವು ವೆಯ್ಟ್ಲೆಸ್ ಬೇಬೀಸ್ ಇದ್ದಾರೆ. ನಿಮ್ಮ ಏನಿದೆ ವುಮೆನ್ ಚಿಲ್ಡ್ರನ್ ಅಂತ ಹೇಳು ಅವ್ರು ಆದಷ್ಟು ಎಲ್ಲ ಟೌನ್ಸ್ ವಿಲೇಜಸ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಹಳ ಜನ ಆ 2 ತಾಲೂಕಲ್ಲಿ ನಾನು ಗಮನಿಸಿದಂಗೆ ಅವರು ಅವರವ್ರ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲೇ ಇರ್ತಾರೆ ಜಾಸ್ತಿ. ಊರಲ್ಲಿರ್ತಕ್ಕಂಥವ್ರ ಕಡಿಮೆ. ವಿಶೇಷವಾಗಿ ನೀವು ಈ ಜಾಲಾರಿ, ಗುರುಗುಂಟ ಈ ಭಾಗದಾಗ ಬಂದ್ರೆ ನಮ್ಮ ಈ ಲಿಂಗಸೂರು ದೇವ್ರಿಗೆ ಆ ಕಡೆ ಸುರಪುರ, ಕಕ್ಕೇರಿ ಭಾಗದಲ್ಲಿ ಬಂದ್ರೆ ಅವ್ರು ಹೆಚ್ಚಾಗಿ ಎಲ್ಲರೂ ಫೀಲ್ಡ್ ನಲ್ಲೇ ವಾಸ ಮಾಡ್ತಾರೆ. ವಿಲೇಜ್ ಬಹಳ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನೂರ್ಜಾ ಖಾನಂ ಮಾಹಿತಿ ನೀಡಿ, ಕಬ್ಬಿಣಾಂಶ ಚುಚ್ಚುಮದ್ದು ಪೂರೈಕೆಯಲ್ಲಿ ತೊಂದರೆ ಇದೆ, ಬೇಡಿಕೆ ಚುಚ್ಚುಮದ್ದು ಪೂರೈಕೆಯಾಗುತ್ತಿಲ್ಲ ಎಂದರು. ಹೋಗಿದ್ರು ಕೂಡ ಸರ್, ಈ AMC ರಿಜಿಸ್ಟ್ರೇಷನ್ ಅವರು ತಾಯಿ ಕಾರ್ಡ್ ಮಾಡಿಸ್ಬೇಕು ಅನ್ಕೊಂಡು ನಮ್ಮಲ್ಲೇ ವಾಪಸ್ ಬರ್ತಾರೆ ಸರ್. ಎಷ್ಟೋ ಜನ ಈ ಚೆಕ್ಅಪ್ ಮಾಡ್ಕೊಳ್ಳಕ್ಕೆ ಇವತ್ತು ಬ್ಯಾಂಗ್ಳೂರಲ್ಲಿ ಅಲ್ಲೇ ಕೂಡ ಮಾಡ್ಕೊಂಡಿದ್ರು ಅವರ ಇದು ಗಂಡನ ಮನೆಯಲ್ಲೇ ಆ ತಾಯಿ ಕಾರ್ಡ್ ಮಾಡಿಸ್ಕೊಳ್ಬೇಕು ಅನ್ಕೊಂಡು ಇಲ್ಲೇ ಬಂದು ಮೈಗ್ರೆಂಟ್ ವರ್ಕರ್ಸ್ ಇಲ್ಲೇ ಮಾಡ್ಕೊಳ್ತಾರೆ ಸರ್. ಆ ಕಾರಣಕ್ಕಾಗಿ ಎಷ್ಟೋ ಸಲ ಅವರ ಚೆಕ್ಅಪ್ಗಳು ಸ್ವಲ್ಪ ಡಿಲೇ ಎಲ್ಲ ಆಗುತ್ತೆ ಸರ್. ಬಟ್ ಈ ಟ್ರೆಂಡ್ ಎಲ್ಲ ಜನತೆಯಲ್ಲಿ ಇರೋ ಕಾರಣದಿಂದಾಗಿ ಇವತ್ತು ಮೈಗ್ರೇಷನ್ ಇದ್ರೂ ಕೂಡ ರಿಜಿಸ್ಟ್ರೇಷನ್ ಮಾತ್ರ ನಮ್ಮಲ್ಲೇ ಆಗುತ್ತೆ ಸರ್. ಸರ್ಕಾರದಿಂದ ಸಕಾಲಕ್ಕೆ ಬಾರದೆ ಹೋದಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಬಹುದು. ಲಭ್ಯವಿರುವ ಅನುದಾನದಲ್ಲಿ ಪೂರೈಕೆಗೆ ವ್ಯವಸ್ಥೆ ಮಾಡಬೇಕೆಂದು ಸಚಿವರು ಸೂಚಿಸಿದರು. ಯಾಕಂದ್ರೆ ನಮಗೆ 50% ಮೈಗ್ರೇಷನ್ಸ್ ಅಂದ್ರೆ ಹಣ್ಣದೆಲ್ಲ ಅದಕ್ಕೆ ತಿರ್ಬೋದು. ಬಟ್ ಆ ಸ್ಟಡಿ ರಿಪೋರ್ಟ್ ಆಗ್ಬೇಕಂದ್ರೆ ಮೈಗ್ರೆಂಟ್ಸು ಮತ್ತೆ ಕೆಲವು ಕಡೆ ವಾಟರ್ ಇನ್ಸ್ಪೆಕ್ಷನ್ ಅಲ್ಲಿ ಬಹಳಷ್ಟು ಆಗ್ತದೆ. ಅದ್ರ ಬಗ್ಗೆ ಸ್ಟಡಿ ರಿಪೋರ್ಟ್ ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಚೇಂಜ್ ಮಾಡ್ಕೊಂಡು ಅದಾಗಬೇಕಂದ್ರೆ 5% ಇಂದ ಕಡಿಮೆ ಆಗ್ಬೇಕು, 5% ಬರಲೇಬೇಕು.
ನಾವು ಈ ಗೆಜೆಟ್ ಅನ್ನ ಎಷ್ಟು ವರ್ಷದ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಡಿಕ್ಲೇರ್ ಮಾಡ್ಕೊಂಡಿರಕ್ಕೆ ಆಗೋದಿಲ್ಲ ಸರ್. ಅದನ್ನ ಸರ್ಕಾರ ಏನೋ ಕೊಡ್ತಾರೆ ಅನ್ನೋದ್ಕಿಂತ ಸರ್ಕಾರ ಇರೋ ವ್ಯವಸ್ಥೆಯಲ್ಲಿ ಅಥವಾ ಹೆಲ್ತ್ ಎಜುಕೇಶನ್ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ಮಾಡಿದವ್ರದ್ದು ಮತ್ತೇನಕ್ಕೆ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಮಾಡೋದು ಏನೋ ನಾವು ಕೊಡ್ತೀವಿ ಅಂತಲ್ಲ, ನೀವು ಪ್ಯಾರಾಮೀಟರ್ಸ್ನ ಫಾಲೋ ಮಾಡಬೇಕು. ಕೇಂದ್ರ ಸರ್ಕಾರದ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಕೈಗೋ ಅಥವಾ ಮಕ್ಕಳ ಮತ್ತು ಮಹಿಳಾ ಇಲಾಖೆ ವತಿಯಿಂದ ಅವಶ್ಯ ನಾವೇನು ಕೇಂದ್ರ ಸರ್ಕಾರ ದುಡ್ಸಿದೆ ಅಥವಾ ರಾಜ್ಯ ಸರ್ಕಾರ ದುಡ್ಸಿದೆ, ನೀವು ಇದ್ರ ಬಗ್ಗೆ ಹೆಚ್ಚು ಕೆಲಸ ಮಾಡ್ತಿದ್ರು ಅದನ್ನ ಅಬ್ಸರ್ವೇಷನ್ ಅಥವಾ ಅದನ್ನ ಇನ್ಸ್ಟಿಟ್ಯೂಷನ್ ಗೈಡ್ಲೈನ್ಸ್ ಕೊಡಕ್ಕೆ ಬರೋದು ನಾವು. ಸರ್, ಒನ್ ಆಫ್ ದ ಮೇಜರ್ ಕಾಸ್ ಸರ್ ಈ ಲೋ ಬರ್ತ್ ವೇಟ್ಗೆ ಅನಿಮಿಯಾ ಆಗಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದಿಂದ ಅಗತ್ಯವಿರುವ ಮೊಬೈಲ್ ಕ್ಲಿನಿಕ್ ಪ್ರಾರಂಭಿಸಲು ಯೋಜನೆ ರೂಪಿಸಲಾಗಿದೆ. ಮೊಬೈಲ್ ವಾಹನದ ಮೂಲಕ ಜನರ ಮನೆಗಳಿಗೆ ಸೇವೆ ಒದಗಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತೂಕ ಕಡಿಮೆ ಇರುವ ಮಕ್ಕಳಿಗೆ ನೀಡಲಾಗುತ್ತಿರುವ ಪೌಷ್ಟಿಕ ಆಹಾರ ಫಲಿತಾಂಶವೇನು ಎಂಬುದನ್ನು ಅಧ್ಯಯನ ಮಾಡಬೇಕಿದೆ. ಗರ್ಭಿಣಿಯರು ಮತ್ತು ಅಪೌಷ್ಟಿಕತೆ ನಿಯಂತ್ರಿಸಲು ಬೇಕಿರುವ ಕ್ರಮಗಳೇನು ಎಂಬುದನ್ನು ಯೋಜಿಸುವುದು ಅವಶ್ಯಕತೆ ಇದೆ ಎಂದು ಸೂಚಿಸಿದರು. ಆರ್ಟಿಪಿಎಸ್, ವೈಟಿಪಿಎಸ್, ಹಟ್ಟಿ, ಚಿನ್ನದ ಗಣಿ ಸೇರಿದಂತೆ ದೊಡ್ಡ ಕೈಗಾರಿಕೆಗಳನ್ನು ಆಹ್ವಾನಿಸಿ ರಕ್ತಹೀನತೆ, ಅಪೌಷ್ಟಿಕತೆ ನಿವಾರಿಸಬೇಕಿರುವ ಯೋಜನೆ ರೂಪಿಸಿ ಎಂದು ಸಚಿವರು ಸಲಹೆ ನೀಡಿದರು. ಮುಖ್ಯಮಂತ್ರಿಗಳು ರಾಜ್ಯಕ್ಕೆ 500 ಅಂಗನವಾಡಿ ಕೇಂದ್ರಗಳಿಗೆ ಅನುಮೋದನೆ ನೀಡಿದ್ದಾರೆ. ಆದರೆ ಜಿಲ್ಲೆಗೆ ಕೇವಲ 8 ಮಂಜೂರಿ ಮಾಡಿದ್ದು ಕನಿಷ್ಠ 25 ಅಂಗನವಾಡಿ ಕೇಂದ್ರಗಳ ಮಂಜೂರಾತಿಯ ಅವಶ್ಯಕತೆ ಇದೆ ಎಂದರು. ಕೌಶಲ್ಯ ತರಬೇತಿಯಲ್ಲಿ ಉದ್ಯೋಗ ಒದಗಿಸುವವರಲ್ಲಿ ಪ್ರತಿಷ್ಠಿತ ಅಭಿವೃದ್ಧಿ ಹಿನ್ನಡೆಯಾಗಿದೆ. ಕೇವಲ ತರಬೇತಿ ನೀಡಿದರೆ ಸಾಲದು, ತರಬೇತಿ ಪಡೆದವರಿಗೆ ಉದ್ಯೋಗ ಒದಗಿಸುವ ಆದ್ಯತೆಯಾಗಬೇಕೆಂದರು. ಮೇಡಮ್ ಅವ್ರ ಅಬ್ಸರ್ವೇಷನ್ ಅವ್ರಿಗೆ ಅನುಭವದಲ್ಲಿ ಹೇಳ್ತಾ ಇರೋದು ಅಥವಾ ನಿನ್ನ ಅನುಭವ ಇರ್ತದೆ. ಆದರೆ ನೀವು ಸುಪ್ರಭಾವ ಐರನ್ ಇಂಜೆಕ್ಷನ್ಸ್ ಕೊಡ್ತಾ ಇರುತ್ತೆ 90% ಅವಾಯ್ಡ್ ಮಾಡಬಹುದು, ಲೋ ವೇಟ್ ಇರ್ಬೋದು, ಡೆತ್ ರೇಟ್ ಅವಾಯ್ಡ್ ಮಾಡಬಹುದು. ಇದ್ರ ಬಗ್ಗೆ ಸೀರಿಯಸ್ನೆಸ್ ಇರ್ಬೇಕಲ್ವಾ? ಇಲ್ಲ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ಯೂಸರ್ಸ್ ಬಗ್ಗೆ ಬಜೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಿಮಗೆ ಸಮಸ್ಯೆ ಅಂತ ಇದೆ ಸರ್, ಮಾಡ್ತಾ ಇದ್ದೀವಿ ಸರ್. ಆದ್ರೆ ಅದು ಡಿಮ್ಯಾಂಡ್ ಆಗ್ತಾ ಇಲ್ಲ ಸರ್. ಮುಂದಿನ ದಿನಗಳಲ್ಲಿ ಅದನ್ನು ವರ್ಕ್ ಕೊಡ್ತೀವಿ ಸರ್. ಸೊ ಐ ಹ್ಯಾವ್ ಟೇಕನ್ ಚಾರ್ಜ್ 10 days back. I will increase next 3 months ಸರ್. ಅದಕ್ಕೆ ನೀವೇ ಚೇರ್ಮನ್ ಅನ್ಕೊಂತೇನೆ. ಆಮೇಲೆ ಸರ್ ನೀವೇ ಚೇರ್ಮನ್, ಅದನ್ನು ಪರ್ಚೇಸ್ ಮಾಡ್ಬೋದು ಅನ್ಕೊಂತೀನಿ ಸರ್. ಯೂಸರ್ ಚಾರ್ಜಸ್ ಇವಾಗ ಎಲ್ಲ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಏನ್ ಬರ್ತಾ ಇದೆ, ಯೂಸರ್ ಚಾರ್ಜಸ್ ಮತ್ತೆ ABR ಗೆ ರಿಫಂಡ್ ಬರುತ್ತೆ ಸರ್ ನಮಗೆ. ಅದರಲ್ಲಿ ತಾಲೂಕು ಹಾಸ್ಪಿಟಲ್ಗಳ ನಿರ್ವಹಣೆ ಮತ್ತೆ ಅಲ್ಲಿ ಅಲ್ಲಿ ಯೂಸರ್ ಚಾರ್ಜಸ್ ಇರ್ತಾರೆ. ಅದ್ರ ಬಗ್ಗೆ ಮಾತಾಡಲಿಲ್ಲ ನಾನು, ಆ ಇನ್ ಡೀಟೇಲ್ ಹೋಗೋದಿಲ್ಲ. ಆದ್ರೆ ನೀವು ಅದನ್ನ ಮಾಡಬಹುದು ಅಂತ ಕೇಳಿದೆ ನಾನು ಸರ್. ಇಲ್ಲ ಸರ್, ನಮಗೆ ಅದರಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಸರ್. ಬಿಕಾಸ್ ABR ಗೆ ರಿಫಂಡ್ ಕೂಡ ಯಾವಾಗಲೂ ಬರುತ್ತೆ ಸರ್, ಅದು ರೆಗ್ಯುಲರ್ ಆಗಿ ಬರಲ್ಲ. ನೀವು ಅಲ್ಲ ಮಾಡಬೇಕಾದ್ರೆ ನೀವು ಮಾಡಿ ಅದನ್ನ ಇಂಥ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಅಲ್ಲಿ ಗಂಭೀರವಾದ ಚರ್ಚೆ ಆಗಿ ಇದಕ್ಕೆ ವಿಶೇಷವಾದ ಅನುದಾನ ಕೇಂದ್ರ ಸರ್ಕಾರ ಅಥವಾ ರಾಜ್ಯಕ್ಕೆ ಕೊಡೋ ಆ ವ್ಯವಸ್ಥೆಗೆ ಒಂದು ಪ್ರೊಸೀಡಿಂಗ್ಸ್ ಆಗಬೇಕು. ನೀವು ರೆಕಮೆಂಡ್ ಮಾಡಿದ್ದು ಸ್ಟೇಟ್ ಗೌರ್ಮೆಂಟ್ಗೆ, ಆ ಕಾರಣ ನಮಗೂ ಹಾಕಿ ನಾವು ಯಾಕೆ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ರಿಪೋರ್ಟ್ ಕೊಡುವಾಗ ಇದನ್ನ ಬೇಸ್ ಮಾಡ್ತಾ ಇದ್ದೇನೆ ಇಡೀ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ರಿಪೋರ್ಟ್ ಮಾಡ್ತೇವೆ. ಆಕ್ಷನ್ ಟೇಕನ್ ರಿಪೋರ್ಟ್ ಎಲ್ಲ ಮಾಡೋಣ ಅದನ್ನ. ನೀವು ಆ ಚರ್ಚೆ ಆಗ್ತಾ ಹೋದಂದ್ರೆ ಯಾಕೆ ಅರ್ಥ ಆಗ್ತದೆ ಅಲ್ಲ? ಇದು ಅನೇಕ ಕಡೆ ಎಲ್ಲಾ ಸರ್ಕಾರ ಎಲ್ಲ ಮಂತ್ರಿಗಳಿಗೂ ಅಥವಾ ಎಲ್ಲ ಅಧಿಕಾರಿಗಳಿಗೂ ಗಮನ ಇರ್ತದೆ ಅಂತಲ್ಲ. ಈ ಅತ್ಯಾದೇಶಗಳನ್ನ ಮಾಡಬೇಕು, ಇದು ಪಾಯಿಂಟ್ ಔಟ್ ಮಾಡೋದಕ್ಕೆ ಈ ಸಭೆಗಳಾಗೋದು, ನಮ್ಮ ಲ್ಯಾಕನಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಸಭೆಗಳಾಗೋದು. ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಮಾತನಾಡಿ, ಜಲ ಜೀವನ್ ಮಿಷನ್ ಯೋಜನೆ ಅಡಿ 1 ಮತ್ತು 2ನೇ ಹಂತದ ಕಾಮಗಾರಿಗಳು ನಿರೀಕ್ಷಿತ ಹಾಗೂ ಗುಣಮಟ್ಟದಲ್ಲಿ ನಡೆಯುತ್ತಿಲ್ಲ. ನೀರಿನ ಮೂಲವೇ ಇಲ್ಲದೆ ಪೈಪ್ಲೈನ್ ಹಾಕಲಾಗುತ್ತಿದೆ. ಜಲಧಾರೆ ಯೋಜನೆ ಜಾರಿಯಾದವರಿಗೆ ನೀರೇ ಪೂರೈಕೆಯಾಗುವುದಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು. ಸಾಕಷ್ಟು ಕನೆಕ್ಷನ್ಸ್ಗಳು ಬಿಟ್ಟೋಗಿರೋದು ಗಮನಕ್ಕೆ ಬಂದಿದ್ದಾವೆ. ಮತ್ತು ಆ ಸೋರ್ಸಸ್ ಬಗ್ಗೆನೂ ಸಹ ನಾವು ರಿವ್ಯೂ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ನಾವು ವಾರ್ನ್ ಮಾಡಿದ್ದೀವಿ. ಆ ಜಲಧಾರೆ ಬರೋವರೆಗೂ ನೀವು ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಆ ದೃಷ್ಟಿಯಿಂದ ನೀವು ಅಲ್ಲಿ ಏನ ಮಾಡ್ತೀರಾ, ಆ ಕನೆಕ್ಷನ್ಸ್ ಯಾವಾಗ ಬಿಟ್ಟೋಗಿದ್ದಾವೆ ಅವರು ಅಡಿಷನಲ್ ಆಗಿ ಸೇರಿಸಿ ಕೊಡ್ಬೇಕು. ತಗೊಂಡಿದ್ದೀವಿ ಸರ್. 40 ವೇರಿಯೇಷನ್, ಎಲ್ಲಿ ವೇರಿಯೇಷನ್ ತುಂಬಾ ಜಾಸ್ತಿ ಇದೆ ಸರ್. ಕೆಲವೊಂದು ಪ್ರಪೋಸಲ್ಗಳು SCಗೆ ಅಪ್ರೂವಲ್ ಹೋಗಿದೆ ಸರ್. ಇನ್ನು ತುಂಬಾ ಜಾಸ್ತಿ ಡಿಫರೆನ್ಸ್ ಇದ್ರೆ ಅದನ್ನ ಮತ್ತೆ ಸ್ಟೇಜ್ 4 ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದೀನಿ ಸರ್. ಸಂದರ್ಭದಲ್ಲಿ ಏನ್ ಕನೆಕ್ಷನ್ಸ್ ಇರ್ತದೆ ಹಾ ಸರ್, ಈಗ ಚೇಂಜ್ ಮಾಡ್ಕೊಂಡಿದ್ದೀವಿ ಸರ್. 40 ಆ ತರ ಪ್ರಪೋಸಲ್ ಗಳನ್ನ ಅಪ್ರೂವ್ ಮಾಡಿ ಕೊಟ್ಟಿದ್ದೀನಿ ಸರ್. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಜಲಧಾರೆ ಯೋಜನೆ ಜಾರಿಗೆ ಇನ್ನಷ್ಟು ದಿನಗಳು ಕಳೆಯುವುದರಿಂದ ಜಲ ಮಿಷನ್ ಕಾಮಗಾರಿ ಹಾಳಾಗುವಂತಾಗುತ್ತದೆ.
ಬಲ್ಕ್ ವಾಟರ್ ವ್ಯವಸ್ಥೆ ಇಲ್ಲದೆ ಕಾಮಗಾರಿ ಹಾನಿಯಾಗುತ್ತದೆ ಎಂದರು. ಎಲ್ಲ ನಿಗಮಗಳಿಂದ ಜಾರಿಗೊಳಿಸಲಾಗುವ ಗಂಗಾ ಕಲ್ಯಾಣ ಯೋಜನೆ ಹಾಗೂ ಭೂ ಒಡೆತನ ಯೋಜನೆಯ ಅಕ್ರಮಕ್ಕೆ ದಾರಿಯಾಗಿದೆ. 2018-19 ಸಾಲಿನಿಂದ ಇಲ್ಲಿಯವರೆಗೆ ಬೋರ್ವೆಲ್ ಕೊರೆದರೆ ಪಂಪ್ ನೀಡಿಲ್ಲ, ಪಂಪ್ ನೀಡಿದರೆ ವಿದ್ಯುತ್ ಸಂಪರ್ಕ ನೀಡಿಲ್ಲ, ಯೋಜನೆ ಫಲಾನುಭವಿಗಳಿಗೆ ತಲುಪುತ್ತಿಲ್ಲ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ದೂರಿದರು. ಸರ್, ನಾನು ನಿಮಗೊಂದು ರಿಕ್ವೆಸ್ಟ್ ಮಾಡ್ತೀನಿ. ಮನೆ ಕನೆಕ್ಷನ್ಸ್ ನಾವು ಆಗ್ತಾ ಇದ್ದೀವಿ ಸರ್ JJM ಅಲ್ಲಿ. ಈಗ ನಮ್ಗೆ ಇನ್ನು ಜಲಧಾರೆ ಕೆಲಸ ಶುರುವಾಗಿಲ್ಲ. ಇದು ಹಾಕಿ ಅದು ಬಂದು ನಮ್ಗೆ ಮನೆಗೆ ಆ ಬಲ್ಕ್ ವಾಟರ್ ಇಂದ ನೀರು ಮುಟ್ಟೋದ್ರಲ್ಲಿ ಈಗೇನ್ ಪೈಪ್ ಲೈನ್ ಹಾಕಿರ್ತಾರ ಅವ್ರು ಕೊಲಾಪ್ಸ್ ಆಗುತ್ತೆ ಸರ್. ಸರ್, ದೇರ್ ಇಸ್ ನೋ ಪಾಯಿಂಟ್ ಇನ್ ಪುಟ್ಟಿಂಗ್ ಹೌಸ್ ಟು ಹೌಸ್ ಕನೆಕ್ಷನ್. ಸ್ಟಿಲ್ ನಮಗೆ ಬಲ್ಕ್ ವಾಟರ್ ನಮ್ಗೆ ತಲುಪಿಲ್ಲ. ಸರ್, JJM 3 ಸ್ಲೋ ಮಾಡಕ್ ಹೇಳಿದ್ದಾರೆ ಸರ್, ಅದಕ್ಕಾಗಿ ಇಲ್ಲ ಸ್ಲೋ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ದುಡ್ಡು ಬಂದದ್ದು ನಿಮ್ಮಲ್ಲಿ ಇಟ್ಕೊಡ್ರಿ. ನೀವು ಆಮೇಲೆ ಬಡ್ಡಿ ಗಿಟ್ಟಿರ್ತೀವಿ, ಆಮೇಲೆ ಟೆಂಡರ್ ಕರ್ಕೊಂಡಿರ್ಬೇಕು. ಈಗ ನಮ್ಗೆ ನಿಮ್ ಗೈಡ್ಲೈನ್ಸ್ ಪ್ರಕಾರ ಹೋದ್ರೆ ನಾವು ಬಲ್ಕ್ ವಾಟರ್ ಮುಟ್ಟೋದ್ರಲ್ಲಿ ಇವೆಲ್ಲ ಕೊಲೆಪ್ಸ್ ಆಗಿರ್ತವೆ. ನಾವು 24/7 ಅದಕ್ಕೆ ಫಸ್ಟ್ ರೈಸಿಂಗ್ ಲೈನ್ ಮಾಡಿಸಿದೆ. ನಾವು ಟರ್ನ್ಕಿ ಆಧಾರದ ಮೇಲೆ ಟೆಂಡರ್ ಪ್ರಕ್ರಿಯೆ ನಡೆದಿದೆ. ಶೀಘ್ರದಲ್ಲಿ ಕೊಳವೆ ಬಾವಿ ಕೊರೆದು ಪಂಪ್ಸೆಟ್ ಒದಗಿಸಲಾಗುತ್ತದೆ. ಈ ಸಂಬಂಧ ಪ್ರಕರಣ ಕೋರ್ಟ್ನಲ್ಲಿರುವುದರಿಂದ ವಿಳಂಬವಾಗಿದೆ ಎಂದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪಂಚಾಯತ್ ಸಿಇಒ ನೂರ್ಜಾ ಖಾನಂ, ಎಸ್ಪಿ ನಿಖಿಲ್ ಬಿ, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಸೇರಿದಂತೆ ಅನೇಕರಿದ್ದರು. ಮಹತ್ವಾಕಾಂಕ್ಷೆಯ ಪ್ರಗತಿಗೆ ಆರೋಗ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಮನ್ವಯತೆ ಕೊರತೆ ಕಾರಣವಾಗಿದ್ದು, ಕೇಂದ್ರ ಸರ್ಕಾರಕ್ಕೆ ಈ ಕುರಿತು ಮಾಹಿತಿ ನೀಡಿ ಪ್ರಗತಿ ವೇಗ ಹೆಚ್ಚಳಕ್ಕೆ ಕ್ರಮ ವಹಿಸುವುದಾಗಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ಹೇಳಿದರು. ಮಹತ್ವಾಕಾಂಕ್ಷೆಯ ಪ್ರಗತಿಗೆ ಆರೋಗ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಮನ್ವಯತೆ ಕೊರತೆ ಕಾರಣವಾಗಿದ್ದು, ಕೇಂದ್ರ ಸರ್ಕಾರಕ್ಕೆ ಈ ಕುರಿತು ಮಾಹಿತಿ ನೀಡಿ ಪ್ರಗತಿ ವೇಗ ಹೆಚ್ಚಳಕ್ಕೆ ಕ್ರಮ ವಹಿಸುವುದಾಗಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ಹೇಳಿದರು. ಅವರು ಇಂದು ಪ್ರಗತಿ ಪರಿಶೀಲನಾ ಸಭೆಯ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಸಂಬಂಧಿಸಿದ ಇಲಾಖೆಗಳ ಸಮನ್ವಯತೆಯಿಂದ ಮಾತ್ರ ಪ್ರಗತಿ ಸಾಧ್ಯವಿದೆ. ತಾಯಿ ಮತ್ತು ಮಗುವಿಗೆ ಸಂಬಂಧಿಸಿದಂತೆ ಅನೇಕ ಲೋಪಗಳಿವೆ. ಇವತ್ತಿನ ಸಭೆಯ ಮಾಹಿತಿಯನ್ನು ಕ್ರೋಢೀಕರಿಸಿ ಕೇಂದ್ರಕ್ಕೆ ವರದಿ ನೀಡುವುದಾಗಿ ಹೇಳಿದರು. ಕೈಹೆಂಡ ಉತ್ಪಾದನೆಗೆ ಬಳಸುವ ಸಿಎಚ್ ಪೌಡರ್ ಬಳಕೆ ಕುರಿತಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆಯಾದ ಆದೇಶಗಳಿವೆ. ಕೆಮಿಕಲ್ ಆಗಿ ಬಳಕೆಯಾಗುವುದು ನಿರ್ಬಂಧಿಸಿರುವ ಕುರಿತು ಮಾಹಿತಿಯನ್ನು ಕ್ರೋಢೀಕರಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಹೇಳಿದರು. ಹೆಂಡ ಸೇವನೆಯಿಂದ ನಿರ್ಗತಿಕರಾದ ಕುಟುಂಬಗಳಿಗೆ ಪುನರ್ವಸತಿ ಮುಕ್ತಿಗೊಳಿಸಲು ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಸಂಖ್ಯೆ ಹೆಚ್ಚಾಗಿದ್ದು, ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ನಿರಂತರವಾಗಿ ಮಹತ್ವಾಕಾಂಕ್ಷಿ ಜಿಲ್ಲೆಯ ಪ್ರಗತಿ ಪರಿಶೀಲನೆ ನಡೆಸಿ ಲೋಪ ಸರಿಪಡಿಸುವ ಕೆಲಸ ಮಾಡುವುದಾಗಿ ಹೇಳಿದರು. ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರತ್ಯೇಕ ಯೋಜನೆಗಳಿವೆ. ಸಮರ್ಪಕ ಬಳಕೆಯಾಗುತ್ತಿಲ್ಲ. ಈ ನಿಟ್ಟಿನಲ್ಲಿ ಜಾಗೃತಿ ಅವಶ್ಯಕತೆ ಇದೆ ಎಂದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯ ಅಭಿವೃದ್ಧಿ ರಾಜ್ಯ ಸರ್ಕಾರ ಸ್ಥಾಪಿಸಿರುವ ಇಎಸ್ಪಿ ಮತ್ತು ಟಿಎಸ್ಪಿ ಅನುದಾನ ದುರ್ಬಳಕೆಯಾದ ಖಚಿತ ದೂರುಗಳು ನೀಡಿದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಜಾತಿ ನಿಂದನೆ ಪ್ರಕರಣದಲ್ಲಿ ಪ್ರತಿ ದೂರು ದಾಖಲಾಗುವ ದೂರುಗಳಿವೆ. ಇನ್ನೊಬ್ಬರಿಗೆ ದೂರು ನೀಡುವ ಅಧಿಕಾರವಿದೆ. ಘಟನೆ ಸತ್ಯಾಸತ್ಯತೆಯನ್ನು ಡಿವೈಎಸ್ಪಿ ನೇತೃತ್ವದ ತನಿಖೆ ತಂಡ ನಿರ್ಧರಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಮಾಹಿತಿಯನ್ನು ಕ್ರೋಢೀಕರಿಸಿ ಮುಂದೇನು ಮಾಡಬಹುದು ಎಂಬುದನ್ನು ನಿರ್ಧರಿಸುವುದಾಗಿ ಹೇಳಿದರು. ನಾನು ದಿನೇ ಮಾಡಕ್ ಹೋಗೋದಿಲ್ಲ. ಇಫ್ ಇಟ್ ಇಸ್ ಲೈಕ್ ದಟ್, ನಾನು ನಾಳೆ ಡೆಲ್ಲಿಗೆ ಹೋದ್ಮೇಲೆ ಇಮಿಡಿಯೇಟ್ ಗೆಟ್ ದಿ ಡೀಟೇಲ್ ರಿಪೋರ್ಟ್ ಆನ್ ದಟ್. ಇಫ್ ಸಚ್ ಎ ಟೈಪ್ ಆಫ್ ಲ್ಯಾಕುನಾ ಇಸ್ ದೇರ್, ಐ ವಿಲ್ ರೆಕ್ಟಿಫೈ ಇಟ್ ಆಸ್ ಎರ್ಲಿ ಆಸ್ ಪಾಸಿಬಲ್. ಅಲೆಮಾರಿಗಳಿಗೆ ರಾಜ್ಯ ಸರ್ಕಾರ ಹಣ ನಿಗದಿ ಮಾಡೋದ್ರಿಂದ ವೆಚ್ಚ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ನಿಗದಿ ಮಾಡೋದ್ರಿಂದ ವೆಚ್ಚ ಆಗ್ತಾ ಇಲ್ಲ. ಈ ದೇಶದ ಅನೇಕ ಜಿಲ್ಲಾಧಿಕಾರಿಗಳು ಆ ಅಲೆಮಾರಿ ಸಮುದಾಯಕ್ಕೆ ಶಾಶ್ವತವಾಗಿ ಇಲ್ಲಿ ಇರ್ತಾರಂತ ಗ್ಯಾರಂಟಿ ಸಿಗ್ತಾ ಇಲ್ಲ. ಇಂಥ ಮನೆಯಲ್ಲಿ ಇರ್ತಾರೆ, ಅವ್ನ ಮೈಂಡ್ ಸೆಟ್ ಮೆಂಟಾಲಿಟಿ ಇದೆಯಲ್ವಾ, ಅದನ್ನು ಬದಲಾವಣೆ ಮಾಡಕ್ಕೆ ದೇಶದಲ್ಲಿ ಇನ್ನೂ ಆಗಲಿಲ್ಲ. ಅದನ್ನ ಬದಲಾವಣೆ ಮಾಡಿ ಒಂದೇ ನಮ್ಮಲ್ಲಿ ಸ್ಕೀಮ್ ಇದೆ, ಮನೆ ಕೊಡ್ತೀವಿ, ಹೊಲ ತೆಗೆದುಕೊಡ್ತೀವಿ, ಅದು ಏನ್ ಬೇಕಾದ್ರೂ ಕೊಡ್ತೀವಿ. ಅವ್ರು ನಾಟ್ ಇವನ್ ದೇ ಆರ್ ನಾಟ್ ರೆಡಿ ಟು ಗೆಟ್ ದಿ ರೇಷನ್ ಕಾರ್ಡ್ ಇಲ್ಲ, ಪಡೆಯೋದಕ್ಕೆ ಅವ್ರು ಸಿದ್ಧರಿಲ್ಲ. ಆ ಮೆಂಟಾಲಿಟಿ ಅಂತಂದ್ರೆ ಅವ್ರ ಮಕ್ಕಳಿಗೆ ಶಾಲೆ ಸೇರಿಸ್ಬೇಕಂದ್ರೆ ಮನಸ್ಥಿತಿ ಇಲ್ಲ. ಅಥವಾ ನಾನು ಇವತ್ತು ಬೆಳಿಗ್ಗೆ ಇವತ್ತು ಇರ್ತೀನಿ, ಒಂದು ವಾರ ಒಂದು ತಿಂಗಳು ಇಲ್ಲೇ ಇರ್ತೀನಿ, ಆ ಕಾನ್ಫಿಡೆನ್ಸ್ ಇಲ್ಲ. ಆ ಕಾನ್ಫಿಡೆನ್ಸ್ ಇದಕ್ಕೋಸ್ಕರ ಅಂಥವ್ರಿಗೆ ಮನೆ ಕಟ್ಕೊಳ್ಳೋದಕ್ಕೆ ಯಾವುದೇ ಜಿಲ್ಲಾಧಿಕಾರಿಗಳು ಸಿಗೋ ಮುಂದೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಇನ್ನೂ ಹೆಚ್ಚು ಇಂಟ್ರಾಕ್ಷನ್ ಆಗಬೇಕಾಗಿದೆ. ಜಿಲ್ಲಾಧಿಕಾರಿಗಳು ಅಥವಾ ಶಾಸಕರು ಯಾರ್ಯಾರು ಭಾಳ ಇಂಟ್ರಾಕ್ಷನ್ ಆಗಿ ಅದನ್ನ ಒಂದು ಕಡೆ ನೆಲೆ ಇರೋದಕ್ಕೆ ಆ ಸಮಾಜವನ್ನು ಮನವೊಲಿಸಬೇಕಾಗಿದೆ. ಎಲ್ಲ ರಾಜ್ಯಗಳಲ್ಲಿ ಏನಾಗಿದೆ, ಏನು ನಡೆದಿದೆ, ಯಾವ ನಿಗಮದಲ್ಲಿ ಏನು ನಡೆದಿದೆ ಅಂತ ಹೇಳಿ ಆ ವರದಿಯನ್ನು ನಾನು ತರಿಸ್ಕೊಳ್ಬೇಕಾದ ಅವಶ್ಯಕತೆ ಇದೆ. ನನಗೆ ಫೆಡರಲ್ ಸಿಸ್ಟಮಲ್ಲಿ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಈಸ್ ದ ಕಸ್ಟೋಡಿಯನ್.
ಐ ಆಮ್ ವಿಸಿಟಿಂಗ್ ಸೋ ಮೆನಿ ಸ್ಟೇಟ್ಸ್, ಎಲ್ಲ ರಾಜ್ಯಗಳಿಗೆ ಹೋಗಿ ಭೇಟಿ ಮಾಡ್ತಾ ಇದ್ದೀನಿ. ಬಟ್ ನನಗೆ ಪರ್ಟಿಕ್ಯುಲರ್ ಆಗಿ ಆ ಬಗ್ಗೆ ದೂರ ಬರ್ತಾ ಹೋದ್ರೆ ನಾನು ಎಂಕ್ವೈರಿ ಮಾಡಿಸೋದಕ್ಕೆ ನಾವು ಸ್ಟ್ಯಾಂಡಿಂಗ್ ಕಮಿಟಿ ರೆಕಮೆಂಡ್ ಮಾಡೋದು ಇರ್ಬೋದು ಅಥವಾ ನ್ಯಾಷನಲ್ SC ಕಮಿಷನ್ ರೆಕಮೆಂಡ್ ಮಾಡೋದು ನಡೆಯೋದಿಲ್ಲ. ಅದು ಇಲ್ಲಿನ ಸ್ಟ್ಯಾಂಡಿಂಗ್ ಕಮಿಟಿ ಏನೋ ರಿಪೋರ್ಟ್ ಮೇಲೆ ಮಾಡಿರ್ಬೋದು. ನನಗೆ ಯಾವುದೇ ಒಂದು ಅರ್ಜಿ ಸಮಾಜ ಕಲ್ಯಾಣ ಇಲಾಖೆ, ನಾನು ಆ ಸ್ಟ್ಯಾಂಡಿಂಗ್ ಕಮಿಟಿ ಬಗ್ಗೆ ರಿವ್ಯೂ ಮಾಡೋಕ್ಕೆ ಹೋಗೋದಿಲ್ಲ. ಇಟ್ ನಾಟ್ ಮೈ ಜಾಬ್. ಸಮ್ ಅದರ್ ಏಜೆನ್ಸೀಸ್ ಅದೇ ಆ ಏಜೆನ್ಸೀಸ್ ಏನು ಮಾಡ್ತಾರೆ, ಅಕಸ್ಮಾತ್ ಅದು ಹೇಳಿದ್ರೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಅನ್ನೋದಕ್ಕಿಂತ ಆ ಸಮುದಾಯದ ಒಬ್ಬ ನಾಯಕ, ಆ ಸಮುದಾಯದ ಒಬ್ಬ ಕಾರ್ಯಕರ್ತ, ಆ ಸಮುದಾಯದ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಅಂಥದ್ದು ಬಂದಿದ್ರೆ ನಾನೇ ಅದನ್ನ ಸುಮ್ಮನೆ ರಿಪೋರ್ಟ್ಗಳನ್ನ ತೆಗೆಸ್ಕೊಳ್ತೇನೆ. ನೀವು ಹೇಳ್ತಾ ಇರೋದು ನನ್ನ ಗಮನಕ್ಕೆ ಬಂದಿಲ್ಲ. ಖಂಡಿತವಾಗ್ಲೂ ಬಂದರೆ ಇದೆ, ಅಲ್ಪ ಸ್ವಲ್ಪ ಇದೆ. ಆದರೆ ಪರ್ಟಿಕ್ಯುಲರ್ ಈ ಜಿಲ್ಲೆಯಲ್ಲಿ ನಡೆದಿದೆ. ಐ ಹ್ಯಾವ್ ನೋ ಎನಿ ಕಂಪ್ಲೇಂಟ್. ಮೀಡಿಯಾ ಪಬ್ಲಿಕ್ ಇಮಿಡಿಯೇಟ್ ಇನ್ಸ್ಪೆಕ್ಷನ್ ನೆಕ್ಸ್ಟ್ KDB ಮೀಟಿಂಗಲ್ಲಿ ಡೀಟೇಲ್ ರಿಪೋರ್ಟನ್ನು ಮಾಡಿ ಆರ್ ಅದರ್ವೈಸ್ ನೀವು ಕಾಲ್ ಈ ಇನ್ಸ್ಪೆಕ್ಷನ್ ಮಾಡೋ ಒಂದು ವಾರದೊಳಗಡೆ ಪ್ರೆಸ್ ಮೀಡಿಯಾ ಕಾಲ್ ಮಾಡ್ತಿದ್ದೇನೆ. ಎಲ್ಲ ಆಗ್ತಾಯಿದೆ ಏನಿದೆ ಅಂತ ಇನ್ಸ್ಪೆಕ್ಷನ್ ಮಾಡಿ ಒಂದು ರಿಪೋರ್ಟ್ ಬರ್ತೇನೆ ಮಾಡಿ. ನಾನು ಇಲಾಖೆ ಮಂತ್ರಿ ಆಗಿದ್ದಾಗ ನನಗೆ ಅರಿವಿತ್ತು ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ಗೆ ಅಥವಾ ಹಿಂದುಳಿದ ಜಿಲ್ಲೆಗಳಿಗೆ ವಿಶೇಷವಾದ ಅನುದಾನ ಬರ್ತಾ ಇತ್ತು. ಅದ್ರ ಬಗ್ಗೆ ಈ ಡಿಕ್ಲೇರೇಷನ್ ಆದ್ಮೇಲೆ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಅಲ್ಲಿ ನಮಗೆ ಒಂದು 5-6 ಇಂಡಿಕೇಟರ್ಸ್ ಇದೆ. ಹೆಲ್ತ್ ಬಗ್ಗೆ ಇರ್ಬೋದು, ನನಗಾಗಲೇ ಹೇಳಿದ್ನಲ್ಲ ಲೋ ವೋಲ್ಟೇಜ್ ಇರ್ಬೋದು, ಅಥವಾ ಹೇಮೋಗ್ಲೋಬಿನ್ ಕಡಿಮೆ ಇರ್ಬೋದು. ಅದಾದ್ಮೇಲೆ ನಮ್ಮ ಮಕ್ಕಳು ವೆಯ್ಟೇಷನ್ ಇರ್ಬೋದು, 18 ವರ್ಷದೊಳಗೆ ಮದುವೆ ಆಗ್ತಾ ಮಕ್ಕಳ ಜನಸಂಖ್ಯೆ ಇರ್ಬೋದು, ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಆ ನೀರಿನ ಬಗ್ಗೆ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಏನೇನು ಪ್ರಿಕಾಷನ್ ಆಕ್ಷನ್ ತೆಗೆದುಕೊಂಡು ಇರ್ಬೋದು, ಅದರಲ್ಲಿ ಏನು ಇಂಪ್ರೂವ್ ಮಾಡಬೇಕು, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನು ಪ್ರಿಕಾಷನ್ ತೆಗೆದುಕೊಂಡಿರ್ಬೋದು, ಆ ನ್ಯೂಟ್ರಿಷನ್ ಹೆಂಗೆ ತರಿಸ್ಬೇಕು ಅನ್ನೋದು ಇರ್ಬೋದು, ಅಥವಾ ಐರನ್ ಇಂಜೆಕ್ಷನ್ಸ್ ಅನ್ನ ಹೆಚ್ಚು ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದು ಎಲ್ಲ ವಿಚಾರದ ಬಗ್ಗೆ ಇಂಪ್ರೂವ್ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಹಣವನ್ನ ರಾಜ್ಯ ಸರ್ಕಾರದ ಹಣವನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಗೈಡ್ ಮಾಡೋದು. ಅವಶ್ಯ ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಮಾಡಿ ಯಾವ ಲ್ಯಾಕ್ಯುಲರ್ ಇದೆ ಅದಕ್ಕೆ ಹೆಚ್ಚು ಗಮನ ಕೊಡೋದಕ್ಕೆ ಕೇಂದ್ರದಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಅಥವಾ ಹುಮನ್ ವೆಲ್ಫೇರ್ ರಾಜ್ಯ ಸರ್ಕಾರ ಕೆಲಸ ಮಾಡಬೇಕು. ರಿಹ್ಯಾಬಿಲೇಷನ್ ಅಂತ ಡಿ ಅಡಿಕ್ಷನ್ ಸೆಂಟರ್ಸ್ ಅಂತ ಮಾಡ್ತೀವಿ ನಾವು. ರಿಹ್ಯಾಬಿಲೇಷನ್ ಸೆಂಟರ್ಸ್ ನಮ್ಮ ಇಲಾಖೆಯಿಂದ ಮಾಡೋದಿಲ್ಲ, ಡಿ ಅಡಿಕ್ಷನ್ ಸೆಂಟರ್ಸ್ ಅಂತ ಮಾಡ್ತೀವಿ. ಡಿ ಅಡಿಕ್ಷನ್ ಸೆಂಟರ್ಸ್ ಅಲ್ಲಿ ನಾವು ಅವರಿಗೆ ಆ ನಶ ಮುಕ್ತತೆಯಿಂದ ಮುಕ್ತ ಮಾಡೋದಕ್ಕೆ ಯಾವ ರೀತಿ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನು ಕೊಡ್ಬೋದು, ಯಾವ ರೀತಿ ಅಡ್ವೈಸ್ ಮಾಡೋ ಟೈಮಲ್ಲಿ ಟ್ರೀಟ್ ಮಾಡ್ಕೊಂಡು ಸಮಯದಲ್ಲಿ. ಈ ಸಂದರ್ಭದಲ್ಲಿ ಸಂಸದ ರಾಜಾ ಅಂಬರೀಶ್ವರ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಉಪಸ್ಥಿತರಿದ್ದರು. ಸಾಮಾನ್ಯ ವ್ಯಕ್ತಿ ಕಾರ್ಯಕರ್ತರನ್ನು ಹುಡುಕಿಕೊಂಡು ಹೋಗಿ ಉನ್ನತ ಅಧಿಕಾರ ಸ್ಥಾನಮಾನ ನೀಡಿ ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವುದು ಬಿಜೆಪಿಯಿಂದ ಮಾತ್ರ ಸಾಧ್ಯ ಎಂದು ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಸಚಿವ ಎ ನಾರಾಯಣಸ್ವಾಮಿ ಅವರು ಹೇಳಿದರು. ಸಾಮಾನ್ಯ ವ್ಯಕ್ತಿ ಕಾರ್ಯಕರ್ತರನ್ನು ಹುಡುಕಿಕೊಂಡು ಹೋಗಿ ಉನ್ನತ ಅಧಿಕಾರ ಸ್ಥಾನಮಾನ ನೀಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ಬಿಜೆಪಿಯಿಂದ ಮಾತ್ರ ಸಾಧ್ಯ ಎಂದು ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಸಚಿವ ಎ ನಾರಾಯಣಸ್ವಾಮಿ ಅವರು ಹೇಳಿದರು. ಸೋಮವಾರ ಸಂಜೆ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಜೆಪಿಯು ನಿಷ್ಠಾವಂತ ಹಾಗೂ ತಳಮಟ್ಟದ ಕಾರ್ಯಕರ್ತರನ್ನು ಸಣ್ಣ ಸಣ್ಣ ಸಮಾಜಗಳನ್ನು ಗುರುತಿಸಿ ಅವರು ನಿರೀಕ್ಷೆ ಮಾಡದ ಅಧಿಕಾರದ ಹಾಗೂ ರಾಜಕೀಯ ಸ್ಥಾನಮಾನಗಳನ್ನು ಬಿಜೆಪಿ ನೀಡುತ್ತಿದೆ. ಪಕ್ಷವು ಯಾರ ಶಿಫಾರಸು ಒತ್ತಡಗಳಿಗೆ ಮಣಿಯದೆ ಕಾರ್ಯಕರ್ತರ ಪಕ್ಷ ಸೇವೆ ಗುರುತಿಸಿ ಉನ್ನತ ಹುದ್ದೆಗಳನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು. ನಗರಸಭೆ ಸದಸ್ಯರಾಗುವ ಆಕಾಂಕ್ಷಿ ಹೊಂದಿದ ಸಾಮಾನ್ಯ ಕಾರ್ಯಕರ್ತರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಲಾಗುತ್ತದೆ. ಸಾಮಾನ್ಯ ವ್ಯಕ್ತಿ ಸಣ್ಣ ಸಮಾಜದವರನ್ನು ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡಲಾಗುತ್ತಿದೆ. ಸಚಿವ ಸ್ಥಾನ ನಿರೀಕ್ಷೆ ಮಾಡದೆ ಜನಸೇವೆಯಲ್ಲಿ ತೊಡಗಿರುವುದು, ಸದಾ ಜನರ ಮಧ್ಯೆ ಇರುವ ಅಭಿವೃದ್ಧಿ ಪರ ಗುರುತಿಸಿಕೊಂಡಿರುವ ಶಾಸಕರನ್ನು ಸಂಸದರನ್ನು ಸಚಿವರನ್ನಾಗಿ ಮಾಡಲಾಗುತ್ತದೆ. ಯಾರೂ ಊಹೆ ಮಾಡದ ಅಚ್ಚರಿ ಅಭ್ಯರ್ಥಿಯನ್ನು ರಾಷ್ಟ್ರಪತಿ ಚುನಾವಣೆಗೆ ಆಯ್ಕೆ ಮಾಡಲಾಗಿದೆ. ಯಾವ ಮತ ಬ್ಯಾಂಕ್ ಉದ್ದೇಶ ಇಲ್ಲದೆ ಸಣ್ಣ ಸಮಾಜ ಸಾಮಾನ್ಯ ಕಾರ್ಯಕರ್ತರಿಗೆ ಸ್ಥಾನಮಾನ ನೀಡಬೇಕು ಎನ್ನುವ ಬದ್ಧತೆಗೆ
ಬಿಜೆಪಿಗೆ ಇದೆ ಎಂದು ಅವರು ಅನೇಕ ಉದಾಹರಣೆಗಳ ಸಮೇತ ವಿವರಿಸಿದರು. ಈ ಹಿಂದೆ ಯುಪಿಎ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದ ಮನಮೋಹನ್ ಸಿಂಗ್ ಅವರು ಒಂದು ದಿನವೂ ಸಹ ಮಾತನಾಡಿರುವುದನ್ನು ದೇಶದ ಜನತೆ ಕಂಡಿಲ್ಲ. ಆದರೆ ಈ ಹಿಂದೆ ಪ್ರಧಾನಮಂತ್ರಿಯಾಗಿದ್ದ ವಾಜಪೇಯಿ ಅವರು, ಈಗ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಅವರು ಇಡೀ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತು ಭಾರತದ ಕಡೆ ನೋಡುವಂತಹ ಆಡಳಿತ ನಡೆಸುತ್ತಿದ್ದಾರೆ ಎಂದು ಹೇಳಿದರು. ಹೀಗಾಗಿ ಬಿಜೆಪಿಯು ಜನರ ಆಕರ್ಷಣೆಗೆ ಒಳಗಾಗದೆ ದೇಶದ ಎಲ್ಲೆಡೆ ಬಿಜೆಪಿಯ ಅಧಿಕಾರ ಚುಕ್ಕಾಣಿ ಹಿಡಿದಿದೆ. ಈಗ ಯಾವುದೇ ಚುನಾವಣೆಗಳೂ ಇಲ್ಲ. ಆದರೆ ರಾಯಚೂರಿನಲ್ಲಿ ಇಂದು ಅನೇಕ ಮುಖಂಡರು ಕಾಂಗ್ರೆಸ್, ಜೆಡಿಎಸ್ ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದಾರೆ. ಅವರು ಸಾಮಾನ್ಯ ವ್ಯಕ್ತಿಗಳು ಅಲ್ಲ, 2-3 ಸಲ ನಗರಸಭೆ ಸದಸ್ಯರಾಗಿ ಸೇವೆ ಸಲ್ಲಿಸಿದ ಪ್ರಭಾವಿ ವ್ಯಕ್ತಿಗಳು ಆಗಿದ್ದಾರೆ. ಬಿಜೆಪಿ ಸಿದ್ಧಾಂತಗಳನ್ನು ಹಾಗೂ ಸ್ಥಳೀಯ ಶಾಸಕರ ಡಾ ಶಿವರಾಜ್ ಪಾಟೀಲ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಪಕ್ಷಕ್ಕೆ ಸೇರಿದ್ದಾರೆ. ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಜನರು ಕಿಕ್ಕಿರಿದು ಸೇರಿದ್ದು ನೋಡಿ ತುಂಬಾ ಸಂತೋಷವಾಗಿದೆ ಎಂದು ಕೇಂದ್ರ ಸಚಿವ ನಾರಾಯಣಸ್ವಾಮಿ ಹೇಳಿದರು. ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರು ಮಾತನಾಡಿ, ಕಾಂಗ್ರೆಸ್, ಜೆಡಿಎಸ್ನ ಅನೇಕ ಮುಖಂಡರು ಇಂದು ಆ ಪಕ್ಷಗಳಿಗೆ ರಾಜೀನಾಮೆ ನೀಡಿ ಬಿಜೆಪಿಗೆ ಸೇರಿದ್ದಾರೆ. ಬಿಜೆಪಿಗೆ ಇನ್ನಿಷ್ಟು ಬಲ ಬಂದಂತೆ ಆಗಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಇನ್ನಷ್ಟು ಬಲಿಷ್ಠಗೊಳ್ಳಲಿದೆ. ನಗರಸಭೆ ಹಲವು ಮಾಜಿ ಸದಸ್ಯರು ಸೇರಿದಂತೆ ಅನೇಕ ಮುಖಂಡರು ಇಂದು ಬಿಜೆಪಿ ಸೇರಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಗೌರವಕ್ಕೆ, ಸ್ವಾಭಿಮಾನಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಲಾಗುತ್ತದೆ ಎಂದು ಅವರು ಹೇಳಿದರು. ಸಂಸದ ರಾಜಾ ಅಮರೇಶ್ವರ್ ನಾಯಕ್, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎನ್ ಶಂಕರಪ್ಪ ವಕೀಲರು ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯರು ಹಾಗೂ ಜೆಡಿಎಸ್ ಮುಖಂಡರಾಗಿದ್ದ ಪಿ ಯಲ್ಲಪ್ಪ, ತಿಮ್ಮಪ್ಪ ಫಿರಂಗಿ, ರಾಂಪೂರು, ಎಂ ಸುಭಾಷ್ ಅಸ್ಕಿಹಾಳ್ ಹಾಗೂ ಕಾಂಗ್ರೆಸ್ ಮುಖಂಡರು, ನಗರಸಭೆ ಮಾಜಿ ಸದಸ್ಯರಾದ ಈಶಪ್ಪ ಸೇರಿದಂತೆ ಅನೇಕ ಮುಖಂಡರು, ವಿವಿಧ ವಾರ್ಡ್ಗಳ ಅನೇಕ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರು. ಕೇಂದ್ರ ಸಚಿವ ನಾರಾಯಣಸ್ವಾಮಿ, ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರಿಗೆ ಬಿಜೆಪಿ ಧ್ವಜ ನೀಡಿ ಪಕ್ಷಕ್ಕೆ ಸ್ವಾಗತಿಸಿದರು. ವೇದಿಕೆಯಲ್ಲಿ ಜಿಲ್ಲಾ ಪ್ರಭಾರಿ ಸಿದ್ದೇಶ್ ಯಾದವ್, ನಗರಸಭೆ ಅಧ್ಯಕ್ಷರಾದ ಲಲಿತಾ ಕಡಗೊಳ ಆಂಜನೇಯ, ಆರ್ಡಿಎ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಆರ್ಡಿಎ ಮಾಜಿ ಅಧ್ಯಕ್ಷರಾದ ಕಡಗೊಳ ಆಂಜನೇಯ, ವೈ ಗೋಪಾಲ್ ರೆಡ್ಡಿ, ರಾಜ್ಕುಮಾರ್, ಮುಖಂಡರಾದ ರವೀಂದ್ರ ಜಾಲ್ದಾರ್, ಎನ್ ಶ್ರೀನಿವಾಸ ರೆಡ್ಡಿ, ಶಶಿರಾಜ್, ಎನ್ಕೆ ನಾಗರಾಜ್, ಭೀಮಣ್ಣ ಮಂಚಾಲಿ, ರಾಮಚಂದ್ರ ಕಡಗೋಳು, ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಬಿ ಗೋವಿಂದ್, ಪ್ರಧಾನ ಕಾರ್ಯದರ್ಶಿಗಳಾದ ಪ್ರದೀಪ್ ಸಾನ್ಬಾಳ್, ಎ ಚಂದ್ರಶೇಖರ್, ಬಸವರಾಜ್ ಅಚ್ಚೋಳಿ, ಯು ಆಂಜನೇಯ, ಎಲ್ಜಿ ಶಿವಕುಮಾರ್, ನವೀನ್ ರೆಡ್ಡಿ ಸೇರಿದಂತೆ ನಗರಸಭೆ ಸದಸ್ಯರು, ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶಾಸಕರು ಬಸನಗೌಡ ದದ್ದಲ್ ಅವರು ರಾಯಚೂರು ನಗರದ ಕೇಂದ್ರ ಬಸ್ ನಿಲ್ದಾಣದ ಆವರಣದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು ವಿಭಾಗದ ವತಿಯಿಂದ ಆಯೋಜಿಸಲಾಗಿದ್ದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಜನಪ್ರಿಯ ಶಾಸಕರಾದ ಬಸನಗೌಡ ದದ್ದಲ್ ಅವರು ರಾಯಚೂರು ನಗರ ಕೇಂದ್ರ ಬಸ್ ನಿಲ್ದಾಣ ಆವರಣದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು ವಿಭಾಗದ ವತಿಯಿಂದ ಆಯೋಜಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಆದರೆ ಸಾಮಾನ್ಯ ವ್ಯಕ್ತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಅಷ್ಟೊಂದು ಸುಲಭವಾಗಿ ಶಾಸಕರಾಗಿ ಮೇಲೆ ಬರೋದು ಕೂಡ ಬಹಳ ಕಠಿಣವಾದಂತಹ ಸಂದರ್ಭ ಇರ್ತಿದ್ದಾರೆ ಅಂತೇಳಿ ನಾನು ಊಹೆ ಮಾಡ್ತೇನೆ. ಹಾಗಾಗಿ ಇವತ್ತು ಸಾರಿಗೆ ಸಂಸ್ಥೆಯ ನೌಕರರು ನಾನು ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಶಾಸಕರಾಗಿ ನೀವು ಮುಂದೆ ಬಂದಿದ್ದೀರಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟ ಮೇಲೆ ಸಾಮಾನ್ಯ ವ್ಯಕ್ತಿ ಕೂಡ ಬಂದು ಶಾಸಕರಾಗೋದಕ್ಕೆ ರಿಸರ್ವೇಶನ್ ಅನ್ನ ಕಲಿಸಿಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂಧುಗಳೇ, ಏನಿವತ್ತು ನಿಮ್ಮ ಕಠಿಣ ಶ್ರಮದಿಂದ ಇವತ್ತೇನು ಸಾರಿಗೆ ಸಂಸ್ಥೆಗಳು ನಡಿಬೇಕಾದ್ರೆ ಮತ್ತು ಇವೆಲ್ಲವನ್ನ ಸಂಸ್ಥೆ ಉಳಿಬೇಕಾದ್ರೆ ಪ್ರಥಮವಾಗಿ ಚಾಲಕರು, ಕಂಡಕ್ಟರು, ಕಾರ್ಮಿಕರಿಂದ ಮಾತ್ರ ಈ ಸಂಸ್ಥೆ ನಿಂತಿದೆ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಮಿತ್ರದವರು ಇರ್ಬೋದು. ಆದರೆ ಕುಂತಲ್ಲಿ
ಒಳ್ಳೊಳ್ಳೆ ಆಫೀಸಲ್ಲಿ ನೀವು ಕೆಲಸಗಳನ್ನ ಮಾಡಬಹುದು. ಆದ್ರೆ ಈ ಸಂಸ್ಥೆಯನ್ನ ಕಟ್ಟಿ ಇದನ್ನ ಏನು ನಮಗೆ ಆರ್ಥಿಕವಾಗಿ ನಮಗೆ ಸದೃಢವಾಗಿ ಉಳಿಸಬೇಕಾದಾಗ ಶ್ರಮ ಡ್ರೈವರ್, ಕಂಡಕ್ಟರ್ ಮತ್ತು ಕಾರ್ಮಿಕರದು 100 ಭಾಗವಷ್ಟು ಮಾತ್ರ ಅವರ ಶ್ರಮ ಇದೆ ಅಂತ. ಹಾಗಾಗಿ ಅವರನ್ನ ಒಳ್ಳೆ ರೀತಿಯಿಂದ ಏನು ನಮ್ಮ ಜಿಲ್ಲಾಧಿಕಾರಿಗಳು, DC ಅವರಿರ್ಬೋದು, DTO ಅವರಿರ್ಬೋದು, ಏನು ನಮ್ಮ ವಿಭಾಗದ ಅಧಿಕಾರಿಗಳಿರ್ಬೋದು, ತಾವೆಲ್ಲರೂ ಕೂಡ ಇವರನ್ನ ಕ್ಷೇಮವಾಗಿ ನೋಡಿಕೊಳ್ಳುವುದು ಕೂಡ ತಮ್ಮೆಲ್ಲ ಆದ್ಯತೆ ಇರ್ತೇವೆ. ಯಾಕಂದ್ರೆ ಇವರು ಏನು ನಾವು ವ್ಯವಸ್ಥೆಗಳನ್ನು ನೋಡ್ತಾ ಇದ್ದೇವೆ, ಬಸ್ ಡ್ರೈವರ್ಗಳು, ಕಂಡಕ್ಟರ್ಗಳು ಬೇರೆ ವಿಭಾಗದಿಂದ ಬಂದರೂ ಕೂಡ ಅವರಿಗೆ ಇಲ್ಲಿ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳನ್ನ ಸರಿಯಾದ ರೀತಿ ಇಲ್ಲ. ಅವರು ಯಾಕಂದ್ರೆ ರಾತ್ರಿ ಎಲ್ಲ ರಾಯಚೂರಲ್ಲಿ ಇರುವಂಥ ಪರಿಸ್ಥಿತಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಇರುವಂಥ ಪರಿಸ್ಥಿತಿಗಳನ್ನ ಅರಿತಾರೆ. ವಿಚಿತ್ರವಾದ ದಾಬೆಗಳು, ನೀವು ಇಲ್ಲಿ ಯಾರು ಕೂಡ ಊಹೆ ಮಾಡಕ್ಕೆ ಸಾಧ್ಯ ಇಲ್ಲ, ನೀವು ನಿದ್ದೆ ಮಾಡಲು ಕೂಡ ಸಾಧ್ಯ ಇಲ್ಲ ಅವ್ರ ಬಸ್ಗಳಲ್ಲಿ. ಆ ರೀತಿಯಾಗಿ ಇರುವಂಥ ವ್ಯವಸ್ಥೆ ಇದ್ದಾಗ ನಾವು ಸುಸಜ್ಜಿತವಾದಂಥ ಪ್ರತಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಸಾಮಾನ್ಯ ವ್ಯಕ್ತಿ ಕೂಡ ಇಂದು ಉನ್ನತ ಸ್ಥಾನಮಾನ ಪಡೆಯಬಹುದು. ಒಂದು ವೇಳೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯದೆ ಹೋಗಿದ್ದರೆ ನಾವು ಯಾರು ಕೂಡ ಸಮಾಜದಲ್ಲಿ ಶಾಂತಿ ಮತ್ತು ಸಹಬಾಳ್ವೆಯ ಜೀವನ ನಡೆಸಲಾಗುತ್ತಿರಲಿಲ್ಲ. ನಾನು ಕೂಡ ಸಂಸ್ಥೆಯ ಡ್ರೈವರ್ ಆಗಿ ಕಾರ್ಯನಿರ್ವಹಿಸಿ ಇಂದು ಶಾಸಕನಾಗಿದ್ದೇನೆ ಎಂದರೆ ಅದಕ್ಕೆ ಕಾರಣ ನಮ್ಮ ಸಂವಿಧಾನ ಎಂದು ಹೇಳಬಹುದು. ಸಾರಿಗೆ ಸಂಸ್ಥೆಗಳು ನಡೆಯಬೇಕಾದರೆ ಚಾಲಕರು ಮತ್ತು ಕಂಡಕ್ಟರ್, ನಿರ್ವಾಹಕರು ಕೆಲಸ ಮಾಡಿದಾಗ ಮಾತ್ರ ಸಂಸ್ಥೆ ಉಳಿಯಲು ಮತ್ತು ಬೆಳೆಯಲು ಸಾಧ್ಯವಾಗುವುದರ ಜೊತೆಗೆ ಸಂಸ್ಥೆ ಆರ್ಥಿಕವಾಗಿ ಸದೃಢವಾಗಬೇಕಾದರೆ ಪ್ರತಿಯೊಬ್ಬ ನೌಕರರು ಕೂಡ ಸಂಸ್ಥೆಯ ಜೀವಾಳವಾಗಿರುತ್ತದೆ. ಆದ್ದರಿಂದ ಅಧಿಕಾರಿಗಳು ಸದಾ ಕಾರ್ಮಿಕ ವರ್ಗದ ಹಿತವನ್ನು ಕಾಪಾಡಿ ಅವರಿಗೆ ಸಲಹೆ, ಸಹಕಾರ, ಮಾರ್ಗದರ್ಶನ ನೀಡಿ ಆತ್ಮಸ್ಥೈರ್ಯ ಹೆಚ್ಚಿಸಬೇಕು. ಆಗ ಮಾತ್ರ ಸಂಸ್ಥೆಗಳು ಆರ್ಥಿಕವಾಗಿ ಸದೃಢವಾಗಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಸಂಸದರು, ರಾಯಚೂರು ನಗರ ಶಾಸಕರು, ವಿಭಾಗೀಯ ನಿಯಂತ್ರಣ ಅಧಿಕಾರಿ ವೆಂಕಟೇಶ್ ಅವರು, ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇಂದು ಸರ್ಕಾರಿ ಪ್ರೌಢಶಾಲೆ ಪೊಲೀಸ್ ಕಾಲೋನಿ ರಾಯಚೂರು ಶಾಲೆಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಉಚಿತ ಮಾಸ್ಕ್ಗಳನ್ನು ವಿದ್ಯಾರ್ಥಿಗಳಿಗೆ ಮತ್ತು ಶಾಲಾ ಸಿಬ್ಬಂದಿ ವರ್ಗಕ್ಕೆ ಹಂಚಿಕೆ ಮಾಡಲಾಯಿತು. ಇಂದು ಸರ್ಕಾರಿ ಪ್ರೌಢಶಾಲೆ ಪೊಲೀಸ್ ಕಾಲೋನಿ ರಾಯಚೂರು ಶಾಲೆಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಉಚಿತ ಮಾಸ್ಕ್ಗಳನ್ನು ವಿದ್ಯಾರ್ಥಿಗಳಿಗೆ ಮತ್ತು ಶಾಲಾ ಸಿಬ್ಬಂದಿ ವರ್ಗಕ್ಕೆ ಹಂಚಿಕೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅತಾವುಲ್ಲಾ ವಕೀಲರು, ಜಿಲ್ಲಾ ಕಾರ್ಯದರ್ಶಿಗಳು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ರಾಯಚೂರು ಮಾತನಾಡಿ, ಮಾಸ್ಕ್ ಹಾಕಿಕೊಳ್ಳುವುದರಿಂದ ಮಕ್ಕಳು ಸಾಂಕ್ರಾಮಿಕ ರೋಗಗಳಿಂದ ರಕ್ಷಣೆ ಸಾಧ್ಯ ಎಂದು ತಿಳಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಶಾಲಾ ಮುಖ್ಯ ಗುರುಗಳಾದ ಕೃಷ್ಣಪ್ಪ ವಹಿಸಿದರು. ಪ್ರಾಸ್ತಾವಿಕವಾಗಿ ಯಂಕಪ್ಪ ಫಿರಂಗಿ, ಜೂನಿಯರ್ ರೆಡ್ ಕ್ರಾಸ್ ಸಮಿತಿ ಜಿಲ್ಲಾ ಸಂಚಾಲಕರು ಮಾತನಾಡಿ, ವಿದ್ಯಾರ್ಥಿಗಳು ಪ್ರತಿದಿನ ಮಾಸ್ಕ್ಗಳನ್ನು ತೊಳೆದು ಮರಳಿ ಉಪಯೋಗಿಸಲು ಸಲಹೆ ನೀಡಿದರು. ಕಾರ್ಯಕ್ರಮ ನಿರೂಪಣೆ ಶ್ರೀಮತಿ ಕೋಮಲಾ ನಿರ್ವಹಿಸಿದರು. ವಂದನಾ ಅರ್ಪಣೆಯನ್ನು ಶ್ರೀಮತಿ ಇಂದಿರಾ ಮಾಡಿದರು. ಕಾರ್ಯಕ್ರಮದಲ್ಲಿ ಶಾಲಾ ಸಿಬ್ಬಂದಿ ವರ್ಗದವರಾದ ಶ್ರೀಮತಿ ಶಶಿರೇಖಾ, ಶಿಕ್ಷಕರು ಮಾತನಾಡಿ, ವಿದ್ಯಾರ್ಥಿಗಳು ಕೊರೋನಾ ರೋಗದ ಲಕ್ಷಣಗಳ ಬಗ್ಗೆ ಜಾಗೃತಿ ವಹಿಸಲು ತಿಳಿಸಿದರು. ಶ್ರೀಮತಿ ಉಷಾಭಾಯಿ, ಶಿಕ್ಷಕಿ ಮಾತನಾಡಿ, ವಿದ್ಯಾರ್ಥಿಗಳು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ವಹಿಸಲು ತಿಳಿಸಿದರು. ಏನಂತಂದ್ರೆ ಒಂದು ಜೀವ ಉಳಿಸ್ಬೇಕು, ಕರೆಕ್ಟ್ ಅಲ್ವಾ? ನನಗೆ ಕೊರೋನಾ ಇದೆ ಅಲ್ಲ, ನಾನು ಹಾಕೊಂಡ್ರೆ ನನ್ನಿಂದ ಬೇರೆ ಯಾರಿಗೆ ಹರಡಲ್ಲ, ಸರಿನಾ? ಅದಕ್ಕೆ ಮಾಸ್ಕ್ ಹಾಕಂಗಿಲ್ಲ. ಇಲ್ಲಾಂದ್ರೆ ಏನಾಗುತ್ತೆ ಅಂತಂದರೆ ತೆಗೆದು ಮಾಸ್ಕ್ ತೆಗೋರಿ ಹಾಕೋದಿಲ್ಲ, ತೆಗಿಲ್ಲ, ಸರಿನಾ? ಇದು ಬಟ್ಟೆ ಮಾಸ್ಕ್ ನೋಡಿ, ಇದು ನೀವು ಮನೆಗೆ ಹೋಗಿ ಏನು ಮಾಡಬೇಕು, ಏನು ಹೋಗೋದು ಸುಮ್ಮನೆ ಒಂದು ಏನಂದ್ರೆ ನೀರಿರ್ತಲ್ಲ, ನೀವು ಅದ್ರಿ ಇದು ಮಾಡಿ ಬಿಸಿಲಿಗೆ ಹಾಕಿ ಬಿಡ್ತಾರೆ. ಇಲ್ಲಪ್ಪ ಸಾಬೂನು ಇಟ್ಕೊಳ್ಳೋದು ತೊಳಿಬೋದು ತೊಂದರೆ. ಸಾಬೂನು ಇಲ್ಲ ಅಂತ ಹೇಳ್ತೀವಿ, ಸಾಬೂನು ಇಲ್ಲ ಅಂದ್ರೆ ನೋಡ್ರಿ ನೀರು ಹಾಕ್ಬಿಡಿ, ಒಂದು 5 ನಿಮಿಷ ಬಿಟ್ಬಿಟ್ರೆ ಅದರಲ್ಲಿ ಏನೂ ಆಗಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಪುನಃ ಯೂಸ್ ಮಾಡ್ಬೋದು. ಈ ಒಂದೇ ಮಾಸ್ಕನ್ನು ನೀವು 1 ವರ್ಷ ಯೂಸ್ ಮಾಡ್ಬೋದು. ಓಕೆನಾ? ಈ DSP ಸಾಬೂನು ಗೋಲ್ಕೆ ಇದ್ದಾರೆ, ಅವ್ರು ಇದೇ ಮಾಸ್ಕ್ ಯೂಸ್ ಮಾಡ್ತಾರೆ. ಅವ್ರ ಹತ್ರ ಇರೋ ಮಾಸ್ಕು ವೈಟ್ ಇದೆ, ಇದು ಬೇರೆ ಕಲರ್, ಸರಿನಾ? ಇದು ನೀವು ಬಜಾರಲ್ಲಿ ಹೋದರೆ 70 ರೂಪಾಯಿ 90 ರೂಪಾಯಿ ಇದೆ. ನಮ್ಮ ಸಂಸ್ಥೆಯಿಂದ ಫ್ರೀ ಕೊಡ್ತಾ ಇದ್ದೀವಿ, ಸರಿನಾ? ಈಗ ಅವಳಿ ಹೆಸರು ಚೈತ್ರ ಹೇಳಿದ್ನಲ್ಲ, ಆ ರೀತಿ ಮಾಸ್ಕ್ ಹಾಕಿ, ಸರಿನಾ? ಮತ್ತು ನೀವು ಇನ್ನೊಂದೇನಪ್ಪ ಅಂತಂದರೆ ಮಾಸ್ಕ್ನಿಂದ ಏನು ಲಾಭ ಅಂತಂದರೆ, ನೀವೇನಪ್ಪ ಅಂತಂದರೆ ನೀವು ಸೇಫಾಗಿ ಬರುವಂಥ ಸ್ಕೂಲಿಗೆ ಸೇಫಾಗಿ ಹೋಗ್ಬೋದು. ನೋಡಿ, ಕೊರೋನಾ ಮತ್ತೆ ಜಾಸ್ತಿ ಆಗೋದು ಕಡಿಮೆ ಆಗೋದು, ಅದು ಬಂದಿಲ್ಲ ಅಂದರೆ ನಮ್ಮ ಲಕ್ಷ. ಆದರೆ ಈಗ ನಾನು ಎಂಥ ಯುಗದಲ್ಲಿ ಬರ್ತಾ ಇದ್ದೆ ಅಂದರೆ ಕೊರೋನಾ ಯುಗದಲ್ಲಿ ಬರ್ತಾ ಇದ್ದೆ, ಕರೆಕ್ಟ್ ಅಲ್ಲ? ಮಾಸ್ಕ್ ಗೊತ್ತಾಯಿದೆ, ಡೌಟ್ ಕಂಪಲ್ಸರಿ
ಕೆಲವೊಬ್ರು ಏನ್ ತಪ್ಪಾಡ್ತಾರೆ ಅಂತಂದ್ರೆ ಮಾಸ್ಕ್ ಒಂದು ಹಿಂಗೆ ಮತ್ತು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿರುವಂತಹ ಅಂತವ್ರ ಸರ್ ಹಾಗೂ ನಮ್ಮ ಶಾಲೆಯಲ್ಲಿ ತಪಸ್ಸವರು ಹಾಗೂ ನಮ್ಮ ಮನೆಗಳು ಎಲ್ಲ ಶಿಕ್ಷಕ ಮತ್ತು ಈಗ ಜಾಹೀರಾತು. ತನ್ನದೇ ಆದ ಗುಣಮಟ್ಟದಿಂದ ಜಗತ್ತಿನಲ್ಲಿಯೇ ಹೆಸರುವಾಸಿಯಾದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ತಯಾರಿಸುವ ವಿಧಾನ: ಉಸುಕನ್ನು ನಿಯಮಿತ ತಾಪಮಾನದಲ್ಲಿ ಒಣಗಿಸಿ ಆಟೋಮೆಟಿಕ್ ಮಿಷನ್ನಿಂದ ಉಸುಕಿನಲ್ಲಿ ಉಳಿದ ದೊಡ್ಡ ಕಲ್ಲುಗಳನ್ನು ಬೇರ್ಪಡಿಸಲಾಗುತ್ತದೆ. ಉಸುಕಿನಲ್ಲಿ ಮಿಶ್ರಣ ಮಾಡುವ ಸಿಮೆಂಟಿನ ಗುಣಮಟ್ಟವನ್ನು ಪರಿಷ್ಕರಿಸಲಾಗುತ್ತದೆ. ಸಿಮೆಂಟ್ ಮತ್ತು ಉಸುಕನ್ನು ಮಿಶ್ರಣ ಮಾಡಿ ಅದರ ಗುಣಮಟ್ಟವನ್ನು ಪರಿಷ್ಕರಿಸಲು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ. ನಂತರ ತಯಾರಿಸಿದ ಮಿಶ್ರಣವನ್ನು ಚೀಲದಲ್ಲಿ ತುಂಬಿ ದೇಶದ ವಿವಿಧ ಭಾಗಗಳಿಗೆ ಕಳಿಸಲಾಗುತ್ತದೆ. ಇದನ್ನು ಸುಲಭವಾಗಿ ಉಪಯೋಗಿಸಬಹುದು. ಕ್ರ್ಯಾಕ್ ಫ್ರೀ ಇರುತ್ತದೆ. ವೇಸ್ಟೇಜ್ ಆಗುವುದಿಲ್ಲ. ಸಮಯದ ಉಳಿತಾಯ ಇರುತ್ತದೆ. ಝೀರೋ ಮೇಂಟೆನೆನ್ಸ್ ಇರುತ್ತದೆ. ಹಿಂದೆ ಸಂಪರ್ಕಿಸಿ ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. Eurokids, India's #1 preschool chain. ವಾಹ್ 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 Wonderful! ವಾಹ್ A Eurokid learns words with movements and actions, which helps increase vocabulary up to 4 times. Eurokids Early School. Right start, flying start. ವಂಡರ್ಫುಲ್ Bubble. Blabu. Bubble. Bubble. So bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Bubble. 5. 6 7, 8, 9, 10. Good job. These are 2 A Eurokid is taught numbers by value for better understanding and faster recall. Eurokids Early School. Right start, flying start. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123-535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶೋಭಾ ಕಾಂಚಿ ಸ್ಯಾರೀಸ್, ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ,
party wear dresses, t-shirts, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ SR Garment Classic Collection for Kids, Women and Men beside Vegetable Market, Cloth Bazaar, Raichur. Mobile 9986267919 9916920786. Sarvodaya Education Trust Play and Learning Preschool. Caring environment, creative learning. Admissions are open. Playgroup, nursery, junior KG, senior KG. Prominent features of preschool, Cardova Smart Classes and Creative Kids Free Mobile Learning App. Activity based learning, sand practice, fine motor skill practicing. Sunday, Saturday is special activity weekend. Curriculum based on latest pedagogical research and findings as per NAC. Sports, yoga and other indoor and outdoor activities. Caring and dedicated team of faculty. Celebration of national and state festival. Green Flash campus with a pleasant learning environment. Regular information about intellectual and environment development of child. Parents teachers meeting at regular and separate sleeping room and ROUR purified drinking water. Limited seats available. Visit Play and Learn Preschool, Sukh Shanti Nagar near FCI Godown, Ashapur Road, Raichur. 82178 79255 94480 22645. Qnix Computer, a Government of Karnataka enterprises. Gain future ready skills. Artificial intelligence with Python. 4-month certificate program 2022. AWS certified cloud practitioner. Eligibility graduate, postgraduates, MSc, MBA, MCA, BE, BTech, BCA, BSc. Training with IIT, IIM professors. Enroll now. Admissions started. Only 20 seats available. For more details, contact Qnix Computer, a Government of Karnataka enterprises. Amir Trading Complex opposite ZP Meeting Hall, South Kacheri Link Road, Raichur. Cell number 98861 42541. Phone number 08532 200 325 229460. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀಡಿದ 371 ಕಲಂ ಅಡಿಯಲ್ಲಿ ರಚಿಸಲಾದ ಕಾನೂನು ಅನುಷ್ಠಾನಕ್ಕಾಗಿ ಸುತ್ತೋಲೆಗಳು ಹೊರಡಿಸಿದ್ದು ಗೊಂದಲಗಳಿಂದ ಕೂಡಿವೆ. 2016ರ ಸುತ್ತೋಲೆಯಲ್ಲಿರುವ ಆದೇಶದಂತೆ ಮೆರಿಟ್ ಆಧಾರದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಮೊದಲಿಗೆ ವೃಂದ ಹುದ್ದೆಗಳಿಗೆ, ನಂತರ ಇನ್ನುಳಿದ ಸ್ಥಳೀಯ ವೃಂದಗಳಿಗೆ ಪರಿಗಣಿಸಿ ಆಯ್ಕೆ ಪಟ್ಟಿಯನ್ನು ತಯಾರಿಸುವಂತೆ ಒತ್ತಾಯಿಸಿ ಜೂನ್ 30ರಂದು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಕಲ್ಯಾಣ ಕರ್ನಾಟಕ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಡಾಕ್ಟರ್ ರಜಾಕ್ ಉಸ್ತಾದ್ ಹೇಳಿದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀಡಿದ 371 ಕಲಂ ಅಡಿಯಲ್ಲಿ ರಚಿಸಲಾದ ಕಾನೂನು ಅನುಷ್ಠಾನಕ್ಕಾಗಿ ಸುತ್ತೋಲೆಗಳು ಹೊರಡಿಸಿದ್ದು ಗೊಂದಲಗಳಿಂದ ಕೂಡಿವೆ. 2016ರ ಸುತ್ತೋಲೆಯಲ್ಲಿ ಇರುವ ಆದೇಶದಂತೆ ಮೆರಿಟ್ ಆಧಾರದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಮೊದಲಿಗೆ ವೃಂದ ಹುದ್ದೆಗಳಿಗೆ, ನಂತರ ಇನ್ನುಳಿದ ಸ್ಥಳೀಯ ವೃಂದಗಳಿಗೆ ಪರಿಗಣಿಸಿ ಆಯ್ಕೆ ಪಟ್ಟಿಯನ್ನು ತಯಾರಿಸುವಂತೆ ಒತ್ತಾಯಿಸಿ ಜೂನ್ 30ರಂದು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಕಲ್ಯಾಣ ಕರ್ನಾಟಕ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಡಾಕ್ಟರ್ ರಜಾಕ್ ಉಸ್ತಾದ್ ಹೇಳಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಜೂನ್ 30ರಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪ್ರತಿ ನೇಮಕಾತಿಯಲ್ಲಿ ವಿವಿಧ ರೀತಿಯ ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನದಿಂದ ಗೊಂದಲವಾಗುತ್ತಿದೆ. 2015ರ ಸುತ್ತೋಲೆಯಲ್ಲಿ ಯಾವ ವೃಂದಕ್ಕೆ ಸೇರುತ್ತೀರಿ ಎಂದು ಆಯ್ಕೆ ಕೇಳಲಾಗಿತ್ತು. ನಂತರ 2016ರ ಸುತ್ತೋಲೆಯಲ್ಲಿ ಮೆರಿಟ್ ಆಧಾರದಲ್ಲಿ ಮಿಕ್ಕಿ ಉಳಿದ ವೃಂದದ ಹುದ್ದೆಗೆ ಆಯ್ಕೆ ಸೂಚಿಸಲಾಯಿತು. 2019ರ ಸುತ್ತೋಲೆಯಲ್ಲಿ ಮಿಕ್ಕುಳಿದ ವೃಂದ ಸ್ಥಳೀಯ ವೃಂದಕ್ಕೆ ಪ್ರತ್ಯೇಕವಾಗಿ 2 ಅಧಿಸೂಚನೆ, 2 ಪರೀಕ್ಷಾ ಶುಲ್ಕ, 1 ಪರೀಕ್ಷೆ, 2 ಆಯ್ಕೆ ಪಟ್ಟಿ ತಯಾರಿಸಲು ಸೂಚಿಸಲಾಗಿದೆ ಎಂದರು. ಇದೀಗ 6/6/2022ರ ಹೊಸ ಸುತ್ತೋಲೆಯಲ್ಲಿ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಯಾವ ವೃಂದಕ್ಕೆ ಸೇರುತ್ತೀರಿ ಎಂದು ಆಯ್ಕೆ ಕೇಳಲಾಗಿದೆ. ಇದು ಗೊಂದಲಕ್ಕೆ ಕಾರಣವಾಗಿದೆ. ಇದರಿಂದಾಗಿ ಅನೇಕ ನೇಮಕಾತಿಗಳು ಸ್ಥಗಿತಗೊಂಡಿವೆ ಎಂದು ತಿಳಿಸಿದರು. ಕಲ್ಯಾಣ ಕರ್ನಾಟಕ ಭಾಗದ 371 ಮೀಸಲಾತಿ ಸಮರ್ಪಕವಾಗಿ ಅನುಷ್ಠಾನಕ್ಕಾಗಿ ಸುತ್ತೋಲೆ ಹೊರಡಿಸಿದೆ. ಈ ಸುತ್ತೋಲೆಯಿಂದ ಈ ಭಾಗದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಲಿದೆ. 371 ಕಲಂ ವಿರುದ್ಧವಾಗಿದೆ. ಈ ಸುತ್ತೋಲೆಯನ್ನು ಹಿಂಪಡೆಯಬೇಕು ಎಂದರು. 15/6/2021ರ ಸುತ್ತೋಲೆಯಲ್ಲಿ ಮುಂದಿನ ನೇಮಕಾತಿ ಸ್ಥಳೀಯ ವೃಂದ ಹಾಗೂ ಮಿಕ್ಕಿ ಉಳಿದ ವೃಂದದ ಹುದ್ದೆಗಳಿಗೆ ಪ್ರತ್ಯೇಕ ಅಧಿಸೂಚನೆ, 2 ಅರ್ಜಿಗಳು, ಪ್ರತ್ಯೇಕ ಪರೀಕ್ಷೆ, ಪ್ರತ್ಯೇಕ ಆಯ್ಕೆ, ಪ್ರತ್ಯೇಕ ಶುಲ್ಕ. ಇದು ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಭಾರ ಮತ್ತು ಅನ್ಯಾಯವಾಗಿದೆ ಎಂದು ತಿಳಿಸಿದರು. 371 ಕಲಂ ಉಪ ಸಮಿತಿ ಅಧ್ಯಕ್ಷರಾದ ಬಿ ಶ್ರೀರಾಮುಲು ಅವರು ಜವಾಬ್ದಾರಿ ನಿರ್ವಹಿಸುವಲ್ಲಿ ವಿಫಲರಾಗಿದ್ದಾರೆ. ಅನ್ಯಾಯ ಮುಂದುವರೆದಿದೆ. ಕೂಡಲೇ ಅವರು ರಾಜೀನಾಮೆ ನೀಡಬೇಕು. ಸರ್ಕಾರ 16/11/2016ರ ಸುತ್ತೋಲೆಯಲ್ಲಿರುವ ಅಂಶದಂತೆ ಮೆರಿಟ್ ಆಧಾರದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಮಿಕ್ಕಿ ಉಳಿದ ವೃಂದ ಹುದ್ದೆಗಳಿಗೆ ಆಯ್ಕೆ ಪಟ್ಟಿ ತಯಾರಿಸಬೇಕು. ಇನ್ನುಳಿದ ಅಭ್ಯರ್ಥಿಗಳನ್ನು ಇನ್ನುಳಿದ ಹುದ್ದೆಗಳಿಗೆ ಪರಿಗಣಿಸಿ ಆಯ್ಕೆ ಪಟ್ಟಿ ತಯಾರಿಸಲು ಜೂನ್ 30ಕ್ಕೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ನವೆಂಬರ್ 6, 2013ರಿಂದ ಜಾರಿಯಲ್ಲಿದೆ. ಅಲ್ಲಿಂದ ಇಲ್ಲಿವರೆಗೆ ಈ ಭಾಗದ ಅಭ್ಯರ್ಥಿಗಳನ್ನ ನೇಮಕಾತಿಯಲ್ಲಿ ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನುವ ಕಾರಣಕ್ಕೇನೆ ಹಲವಾರು ಸುತ್ತೋಲೆಗಳನ್ನ ಸರ್ಕಾರ ಹೊರಡಿಸಿದೆ. ಒಂದು 22/5/2015ಕ್ಕೆ ಒಂದು ಸುತ್ತೋಲೆಯನ್ನು ಹೊರಡಿಸಿ ಯಾವುದೇ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳನ್ನ ಬಹು ಆಯ್ಕೆ ಸ್ಥಳೀಯ ವೃತ್ತದಲ್ಲಿ 3 ಪ್ರಶ್ನೆಗಳನ್ನ ಕೇಳಿ ಅವರು ಎಲ್ಲಿ ಬಯಸ್ತಾರೆ ಅಲ್ಲಿ ಕೊಡಬೇಕು ಅನ್ನುವಂತ ಒಂದು ವಿಚಾರವನ್ನ ಆ ಸುತ್ತೋಲೆಯಲ್ಲಿದೆ. ಒಂದು, ನೀವು 371 ಮೀಸಲಾತಿ ಕೋರ್ತೀರಾ ಅನ್ನುವಂತ ಒಂದು ಪ್ರಶ್ನೆ. ಆ ಅಭ್ಯರ್ಥಿ ಎಸ್ ಅಂದ್ರೆ ಮಿಕ್ಕುಳಿದ ವೃತ್ತದ ಹುದ್ದೆಗೂ ಅರ್ಜಿ ಸಲ್ಲಿಸ್ತೀರಾ ಅಂತ, ಅಂದ್ರೆ ಬೇರೆ ಭಾಗದ ಹುದ್ದೆಗಳಿಗೂ ಅರ್ಜಿ ಹಾಕ್ತೀರಾ ಅಂತ 2ನೇ ಪ್ರಶ್ನೆ. 3ನೇ ಪ್ರಶ್ನೆ, ನೀವು 2 ಕಡೆ ಆಯ್ಕೆ ಆದ್ರೆ ಯಾವ ವೃಂದದಲ್ಲಿ ಸೇರ್ತೀರಿ ಅಂತ ಪ್ರಶ್ನೆ. ಈ 3ನೇ ಪ್ರಶ್ನೆನೇ ಬಹಳ ಡೇಂಜರಸ್ ಪ್ರಶ್ನೆಯಾಗಿ ನಮಗೆ ಪರಿಣಮಿಸಿದೆ. ಬಹುತೇಕ ಅಭ್ಯರ್ಥಿಗಳು ತಿಳಿದು ತಿಳಿಲಾಗಿ 2 ರೀತಿಯಿಂದ HK ಅಂತ ಬರೆದುಬಿಡ್ತಾರೆ. ಸ್ಟೇಟ್ ನಲ್ಲಿ ಟಾಪ್ ಮೆರಿಟ್ ಇದ್ರೂ ಕೂಡ ಅವರನ್ನ HK ಲಿಸ್ಟ್ ನಲ್ಲೇ ತಂದಾಕ್ತಾರೆ. ಈ ರೀತಿ ಹಲವಾರು ನೇಮಕಾತಿಗಳಲ್ಲಿ ಆಗ್ತಾ ಬಂತು. ಅದನ್ನ ಪ್ರತಿರೋಧ ಮಾಡಿ ಸರಿ ಮಾಡ್ತಾ ಬಂದಿದ್ದೇವೆ. ಆ 22/5/2015 ಸರ್ಕ್ಯುಲರ್ ಅಲ್ಲಿ ಆ ರೀತಿ ಪ್ರಶ್ನೆಗಳನ್ನ ಕೇಳಿ ಗೊಂದಲಕ್ಕೀಡು ಮಾಡಿದ್ದು. 16/11/2016ಕ್ಕೆ ಮತ್ತೊಂದು ಸುತ್ತೋಲೆಯನ್ನ ಮಾಡಿ ನಾವು ಆವಾಗ ಬಹಳ ಡಿಗ್ರಿ ಕಾಲೇಜ್ ಲೆಕ್ಚರರ್ ಅಪಾಯಿಂಟ್ಮೆಂಟ್ ನಡೆದಿತ್ತು. KA ಸೆಂಟ್ರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಎಲ್ಲಾ ಕಡೆ ಮಾಡಿರೋದ್ರಿಂದ ಅಂದಿನ ಸರ್ಕಾರ 16/11/2016ಕ್ಕೆ ಒಂದು ಸುತ್ತೋಲೆಯನ್ನ ಮಾಡಿ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಮಿಕ್ಕುಳಿದ ವೃಂದಗಳಿಗೆ ಮೊದಲು ಪರಿಗಣಿಸಿ ಇನ್ನುಳಿದ ಅಭ್ಯರ್ಥಿಗಳನ್ನ ಸ್ಥಳೀಯ ವೃಂದದಲ್ಲಿ ಪರಿಗಣಿಸಬೇಕು ಅಂತ ಆದೇಶ ಮಾಡಿದೆ. 16/11/2016 ಯಾವುದೇ ಅಭ್ಯರ್ಥಿ ಯಾವುದೇ ಮೀಸಲಾತಿ ಕೋರಿದ್ರು ಕೂಡ ಅವ್ರು ಮೆರಿಟ್ ಇದ್ರೆ ಮೀಸಲಾತಿ ಇಲ್ಲದ ಹುದ್ದೆಗಳಿಗೆ ಪರಿಗಣಿಸಬೇಕು ಅನ್ನೋದು ನಿಯಮ. ಸೊ ಅದೇ ರೀತಿ 371J ಅನ್ನೋದು ಒಂದು ಮೀಸಲಾತಿ ಆಗಿರೋದ್ರಿಂದ ಇನ್ನುಳಿದ ಹುದ್ದೆಗಳು ಮೀಸಲಾತಿ ಅಲ್ಲದ ಹುದ್ದೆಗಳು ನಮಗೆ ನಾವು ಅಲ್ಲಿನೂ ಕಾಂಪೀಟ್ ಮಾಡಬಹುದು, ಇಲ್ಲಿನೇ ಮಾಡಬಹುದು ಅನ್ನುವ ಹಿನ್ನೆಲೆಯಲ್ಲಿ ಆ ಸರ್ಕ್ಯುಲರ್ ಇತ್ತು. ನಂತರ 23/5/2019ಕ್ಕೆ ಅರ್ಜಿ ತುಂಬಬೇಕು, ಒಂದು ಪರೀಕ್ಷೆ ನಡೆಸಬೇಕು, 2 ಕಡೆ ಆಯ್ಕೆ ಮಾಡಬೇಕು ಅಂತ ನಿಯಮ ಮಾಡಿದ್ರು. ಅಂದ್ರೆ ಅವನು ಮಿಕ್ಕುಳಿದ ವೃಂದದ ಹುದ್ದೆಯಲ್ಲಿನೂ ಸೀಟ್ ಅವನ ಲೀಸ್ಟ್ ಬರ್ತದೆ, ಸ್ಥಳೀಯ ವೃಂದದ ಹುದ್ದೆಯಲ್ಲಿನೂ ಒಂದು ಲೀಸ್ಟ್ ಬರ್ತದೆ. ಅವಾಗ ಆಯ್ಕೆ ಆದ್ಮೇಲೆ ಎಲ್ಲಿ ಸೇರ್ಬೇಕಂತ ಅಭ್ಯರ್ಥಿ ಬಿಟ್ಬಿಡ್ತಾರೆ. ಅವ ಅಭ್ಯರ್ಥಿ ಲೋಕಲ್ ಸೇರ್ತಾರೆ.
ಖಂಡಿತ ನನ್ನ ಮನೆಯಲ್ಲೂ ಇರಲಿ ಅಂತ ಬಯಸ್ತಾರೆ, ಅವನಿಗೆ ಆಪ್ಷನ್ ಕೊಡಿ. ಬೇರೆ ನೇಮಕಾತಿ ಬೇರೆ ಆಯ್ಕೆ ಸಂದರ್ಭದಲ್ಲಿ ಇರಂಗಿಲ್ಲ. ನಾನು ಸೂಪಿ ಕ್ಲೇಮ್ ಮಾಡಿದ್ರೆ ನನಗೆ ಜನರಲ್ಲಿ ಹೋಗ್ತೀಯಾ ಇಲ್ಲ ಅಂತ ನನಗೆ ಕೇಳಂಗಿಲ್ಲ. ನನ್ನ ಮೆರಿಟ್ ಇದ್ರೆ ಆಟೋಮೆಟಿಕ್ ಜನರಲ್ಲಿ ಕಳಿಸ್ತಾರೆ. ಬಟ್ ಇಲ್ಲಿ ಮಾತ್ರ ಅಭ್ಯರ್ಥಿಗೆ ಎರಡು ಕಡೆ ಆಯ್ಕೆ ಆಗಿದ್ಯಾ, ಇಲ್ಲಿ ಹೋಗ್ತಿದ್ದು ಹೋಗು, ಇಲ್ಲಿ ಬಂದ್ರೆ ನಿನ್ ಪ್ರಮೋಷನ್ ಬೆನಿಫಿಟ್ ಸಿಗ್ತದೆ, ಅಲ್ಲಿ ಹೋದ್ರೆ ಪ್ರಮೋಷನ್ ಬೆನಿಫಿಟ್ ಇರಲ್ಲ ಅಂತ ಒಂದು ಕಾಲಂ ಬರೆದು ಅವನ್ನೆಲ್ಲ ಇಲ್ಲಿ ತುಳಿತಕ್ಕಂಥ ಕೆಲಸ ಇದು. FDA ನೇಮಕಾತಿ ಮೊನ್ನೆ ಏನಾಯ್ತಲ್ಲ, ಅದರಲ್ಲಿ 105 ಜನ ಇಲ್ಲಿನೂ ಇದೆ ಅವ್ರ ಲಿಸ್ಟ್ನಾಗ ಹೆಸರು, ಅಲ್ಲಿನೂ ಅವ್ರ ಲಿಸ್ಟ್ನಾಗ ಹೆಸರಿದೆ. ಅವರೆಲ್ಲರೂ ಅಂತಿಮ ಪಟ್ಟಿ ಆಯ್ಕೆ ಪಟ್ಟಿ ಪ್ರಕಟಿಸಿದ ಮೇಲೆ ಅವರೆಲ್ಲರೂ ಸ್ಥಳೀಯ ವೃಂದದಲ್ಲಿ ಸೇರಬೇಕು ಅಂತ ಬಯಸಿದ್ದಾರೆ. ಅಂದ್ರೆ 105 ಜನ ಅಲ್ಲಿ ಸೀಟ್ ಖಾಲಿ ಆಗ್ತವೆ, ಅಲ್ಲಿ ಅವರಿಗೆ ಬೇರೆಯವ್ರಿಗೆ ಅವಕಾಶ ಕೊಡ್ತಾರೆ, ಇಲ್ಲಿ ನಮ್ಗೆ ಅವಕಾಶ ಸಿಗಲ್ಲ. ಮೆರಿಟ್ ಇದ್ರು ಕೂಡ ಅದರಲ್ಲಿ ಸ್ಟೇಟಿಗೆ ಸೆಕೆಂಡ್ ರ್ಯಾಂಕ್ ಇದ್ದಾರೆ, 7ನೇ ರ್ಯಾಂಕ್ ಬಂದಿದ್ದಾರೆ, 18ನೇ ರ್ಯಾಂಕ್ ಇದ್ದಾರೆ. ಈ ರೀತಿ 105 ಜನ ಅಲ್ಲಿನೂ ಆಯ್ಕೆ ಆಗಿದ್ದಾರೆ, ಇಲ್ಲಿನೂ ಆಯ್ಕೆ ಆಗಿದ್ದಾರೆ. ಇದು ಗೊಂದಲ ಇದೆ. ಆಮೇಲೆ 6/6/2020 ಇನ್ನೊಂದು ಸುತ್ತೋಲೆ ಮಾಡಿ, ಆ ಸುತ್ತೋಲೆಯಲ್ಲಿ ಮತ್ತೆ ಅದು 22/5 ಯಾವ ರೀತಿ ಆಯ್ಕೆಯನ್ನ ಕೇಳ್ತಾ ಇದ್ರು, ನೀವು ಯಾವ್ದನ್ನ ಸೇರ್ತೀರಿ ಆ ಪ್ರಶ್ನೆಯನ್ನ ಅದರಲ್ಲಿ ಅಳವಡಿಸಿ ಅದರ ಮೇಲೆ ನೇಮಕಾತಿ ಮಾಡ್ರಿ ಅಂತ ಹೇಳಿ. ಆ 20 ರಿಂದ 21ವರೆಗೆ ಈ ರಾಜ್ಯದಲ್ಲಿ ಯಾವುದೇ ನೇಮಕಾತಿ ನಡೆಯಲಿಲ್ಲ, ಕೋವಿಡ್ ಕಾಲ. ಹಾಗಾಗಿ ಅವತ್ತೇನು ಸಮಸ್ಯೆ ಅಂತ ಅನಿಸ್ಲಿಲ್ಲ. ನಂತರ ಜನವರಿಯಲ್ಲಿ PSI ಸೆಲೆಕ್ಷನ್ ಲೀಸ್ಟ್ ಬಿಟ್ಟ ಮೇಲೆ ಗೊಂದಲ ಪ್ರಾರಂಭ ಆಗಿದೆ. 85 ಜನ ಸ್ಟೇಟ್ ನಲ್ಲಿ ಮೆರಿಟ್ ಇದ್ರು ಸಹಿತ PSI ಸೆಲೆಕ್ಷನ್ ಲೀಸ್ಟ್ ನಲ್ಲಿ ಅವರೆಲ್ಲ ತಂದು ಲೋಕಲ್ ಲಿಸ್ಟ್ ನಲ್ಲಿ ಸೇರಿಸಿದ್ರು. ಅದನ್ನ ತೀವ್ರ ವಿರೋಧ ಮಾಡಿ, ಈ ಭಾಗದ ಶಾಸಕರು ಕೂಡ ವಿರೋಧ ಮಾಡಿ, ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಹೋಗಿ, ಕ್ಯಾಬಿನೆಟ್ ಸಬ್ ಕಮಿಟಿ ಅಧ್ಯಕ್ಷರಾದಂತ ಶ್ರೀರಾಮುಲು ಹತ್ರ ನಿಯೋಗ ಹೋಗಿ ಬಹಳಷ್ಟು ಮನವಿ ಮಾಡಿಕೊಂಡ ನಂತರ ಆ ನೇಮಕಾತಿಯನ್ನ ತಡೆ ಹಿಡಿದಿದ್ರು. ಅದ ನಂತರ ಬೇರೆ ದಾರಿ ಹಿಡಿದು ಕಳ್ಳರೆಲ್ಲ ಸೇರ್ಕೊಂಡು ಅದು ನಿಂತೋಯ್ತು, ಪೂರ್ತಿ ರದ್ದುಪಡಿಸಿದ್ರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ರಫಿ, ವಿಶ್ವನಾಥ್ ಪಟ್ಟಿ, ಖಲೀಲ್ ಪಾಷಾ, ವಿನೋದ್ ರೆಡ್ಡಿ ಸೇರಿದಂತೆ ಇತರರಿದ್ದರು. ಬಿಸಿಯೂಟ ಯೋಜನೆಯಡಿ ಕೆಲಸ ಮಾಡಿ ನಿವೃತ್ತಿಯಾದ ನೌಕರರಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘದ ಮುಖಂಡರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿದರು. ಬಿಸಿಯೂಟ ಯೋಜನೆ ಅಡಿ ಕೆಲಸ ಮಾಡಿ ನಿವೃತ್ತಿಯಾದ ನೌಕರರಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘದ ಮುಖಂಡರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿದರು. 60 ವರ್ಷ ವಯೋಮಾನ ನೆಪ ಒಡ್ಡಿ 19 ವರ್ಷ ಸೇವೆ ಸಲ್ಲಿಸಿರುವ ಬಡ ಬಿಸಿಯೂಟ ನೌಕರರನ್ನು ಯಾವುದೇ ಪರಿಹಾರವಿಲ್ಲದೆ ನೇಮಕಾತಿ ಸಂದರ್ಭದಲ್ಲಿ ಯಾವುದೇ ಮಾಹಿತಿ ಇಲ್ಲದೆ ಏಕಾಏಕಿ ಬಿಸಿಯೂಟ ನೌಕರರನ್ನು ನಿವೃತ್ತಿಗೊಳಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿದರು. ಬಿಸಿಯೂಟ ನೌಕರರಿಗೆ ಇಡಿಗಂಟು 1 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಮಧ್ಯಾಹ್ನದ ಬಿಸಿಯೂಟ ಯೋಜನೆಯು ಪ್ರಾರಂಭವಾದ ವರ್ಷದಿಂದಲೂ ಮಕ್ಕಳ ಶೈಕ್ಷಣಿಕ ಉನ್ನತಿಗೆ ಮಕ್ಕಳ ಗೈರ್ಹಾಜರಿ ತಡೆಗಟ್ಟಲು ಶಿಕ್ಷಣ ಇಲಾಖೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಹೆಚ್ಚಿಸುವುದರ ಜೊತೆಗೆ ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಉತ್ತಮ ಫಲಿತಾಂಶ ಹೊರಹೊಮ್ಮಲು ಈ ತಾಯಂದಿರು ತಮ್ಮ ಜೀವ ಸವೆಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 50 ಲಕ್ಷ ಬಡ ರೈತ ಕೂಲಿಕಾರರು ದೀನದಲಿತ ಮಕ್ಕಳಿಗೆ ದಿನನಿತ್ಯ ಬಿಸಿ ಆಹಾರ ಬೇಯಿಸಿ ಬಡಿಸುವುದರೊಟ್ಟಿಗೆ ಆ ಮಕ್ಕಳಲ್ಲಿ ಶೈಕ್ಷಣಿಕ ಆಸಕ್ತಿ ಮೂಡಿಸುವಲ್ಲಿ ಈ ಮಹಿಳೆಯರ ತಾಯ್ತನದ ಪರಿಶ್ರಮವಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 11,000 ರಿಂದ 12,000 ನೌಕರರ ಕೆಲಸವನ್ನು ಯಾವುದೇ ನಿವೃತ್ತಿ ಸೌಲಭ್ಯವಿಲ್ಲದೆ ಸರ್ಕಾರ ತೆಗೆದುಹಾಕಲಾಗಿದೆ. ನಿವೃತ್ತಿ ಹೊಂದಿದ ಬಿಸಿಯೂಟ ನೌಕರರಿಗೆ ಇಡಿಗಂಟು 1 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಕಾರ್ಮಿಕರಿಗೆ ಪರಿಹಾರ ಕೊಡಲೇಬೇಕು, ಕಾರ್ಮಿಕರಿಗೆ ಪರಿಹಾರ ಕೊಡಲೇಬೇಕು, ಕಾರ್ಮಿಕರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು, ಕಾರ್ಮಿಕರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು. CITU ಜಿಂದಾಬಾದ್, CITU ಜಿಂದಾಬಾದ್, ಬಿಸಿಯೂಟ ಕಾರ್ಮಿಕರಿಗೆ ಪರಿಹಾರ ಕೊಡಲೇಬೇಕು. ಗೊಳಿಸಿರುವ ರಾಜ್ಯ ಸರ್ಕಾರದ ಈ ಹಿನ್ನೆಲೆಯಲ್ಲಿ ಬಿಸಿಯೂಟ ನೌಕರರಿಗೆ ಇಡಿಗಂಟು ರೂಪಾಯಿ 1 ಲಕ್ಷ ಪರಿಹಾರ ನೀಡಲು ರಾಜ್ಯ ಸರ್ಕಾರ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ತಾಲೂಕು ರಾಜ್ಯ ಸರ್ಕಾರ
ಪ್ರತಿಭಟನೆಯ ನೇತೃತ್ವವನ್ನು ಸಂಘದ ಗೌರವಾಧ್ಯಕ್ಷರಾದ ಡಿಎಸ್ ಶರಣಬಸವ, ಅಧ್ಯಕ್ಷೆ ನಾಗಮ್ಮ, ಕಾರ್ಯದರ್ಶಿ ಅಕ್ಕ ಮಹಾದೇವಿ, ಮುಖಂಡರಾದ ಕಲ್ಯಾಣಮ್ಮ, ಉಮಾ, ರಾಜಿಯಾ ಬೇಗಂ, ಲಲಿತಾ, ಕರುಣಾಕ್ಷಿ, ಸರಸ್ವತಿ, ಮಣಿ, ರಂಗಮ್ಮ, ಜಿಲಾನಿ, ಪಾಷಾ ಸೇರಿದಂತೆ ಬಿಸಿಯೂಟ ನೌಕರರು ಭಾಗವಹಿಸಿದ್ದರು. ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಕೋರ್ಸ್ ಅನ್ನು ಪಿಯುಸಿಗೆ ಸಮಾನವಾಗಿ ಪರಿಗಣಿಸುವಂತೆ ಒತ್ತಾಯಿಸಿ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಪಿಯುಸಿಗೆ ಸಮಾನವಾಗಿ ಪರಿಗಣಿಸುವಂತೆ ಒತ್ತಾಯಿಸಿ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ 490 ಪ್ಯಾರಾಮೆಡಿಕಲ್ ಕಾಲೇಜುಗಳಲ್ಲಿ ಸುಮಾರು 20,000 ವಿದ್ಯಾರ್ಥಿಗಳು 90% ಪಠ್ಯಕ್ರಮ ಪಿಯುಸಿ ವಿಜ್ಞಾನ ವಿಷಯವನ್ನು ಪ್ರಥಮ ವರ್ಷದಲ್ಲಿಯೇ ಪ್ಯಾರಾಮೆಡಿಕಲ್ ಕೋರ್ಸ್ನಲ್ಲಿ ಕಲಿತಿರುವುದರಿಂದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ 2022-23ರಿಂದ ಶೈಕ್ಷಣಿಕ ಸೌಲಭ್ಯ ಹಾಗೂ ಮುಂದಿನ ಉನ್ನತ ಶಿಕ್ಷಣ ಕಲಿಯುವಂತರಾಗಲು ಪ್ಯಾರಾಮೆಡಿಕಲ್ ಡಿಪ್ಲೊಮಾಗಳನ್ನು ಪಿಯುಸಿ ವಿಜ್ಞಾನ ಸಮಾನಾಂತರವಾಗಿ ಪರಿಗಣಿಸಬೇಕೆಂದು ಮನವಿ ಮಾಡಿದರು. ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಈ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಮ್ಮೆಲ್ಲ ಐಟಿ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ, ಜಿಒಡಿಸಿ ವಿದ್ಯಾರ್ಥಿ ಕೊಟ್ಟಿದ್ದಾರೆ, ಪಿಯುಸಿ ಡಿಪ್ಲೊಮಾ ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ ವಿದ್ಯಾರ್ಥಿ ಕೊಟ್ಟಿದ್ದಾರೆ. ಅದೇ ತರ ಈ ನಮ್ಮ ಎಲ್ಲ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಪಿಯುಸಿ ಸಮಾನವಾಗಿ ಪರಿಗಣಿಸಬೇಕು. ಇವರಿಗೆ ಮುಂದಿನ ದಿನಗಳಲ್ಲಿ ಪಿಯುಸಿ ವಿಜ್ಞಾನ ವಿಷಯಗಳನ್ನು ಏನು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೆ, ಮೆಡಿಕಲ್ ರಿಲೇಟೆಡ್ ಬರೀತಾರೆ, ನರ್ಸಿಂಗ್ ಹೋಗ್ತಾರೆ, ಫಿಸಿಯೋಥೆರಪಿ ಹೋಗ್ತಾರೆ, ಅಲೈಡ್ ಸೈನ್ಸ್ ಹೋಗ್ತಾರೆ, ಫಾರ್ಮಸಿ ಹೋಗ್ತಾರೆ. ಆ ಶಿಕ್ಷಣಕ್ಕೆ ಮತ್ತೆ ನೌಕರಿ ನೇಮಕಾತಿಯಲ್ಲಿ ಕೂಡ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳನ್ನು ಪಿಯುಸಿ ವಿಜ್ಞಾನ ವಿಷಯಕ್ಕೆ ಸಮಾನಾಂತರವಾಗಿ ಪರಿಗಣಿಸಿ ಈ ಅಗ್ನಿವೀರ ನೇಮಕಾತಿಯಲ್ಲಿ ಲಕ್ಷಾಂತರ ಹುದ್ದೆಗಳು ಪ್ಯಾರಾಮೆಡಿಕಲ್ ಹುದ್ದೆಗಳ ಅರ್ಹತೆ ಹೊಂದಿವೆ. ಈ ದೃಷ್ಟಿಯಲ್ಲಿ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಮತ್ತೆ ಪಿಯು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಬಿಸಿ ನಾಗೇಶ್ ಅವರು, ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಸನ್ಮಾನ್ಯ ಸುಧಾಕರ್ ಅವರು ಒಂದು ತಕ್ಷಣ ಎಮರ್ಜೆನ್ಸಿ ಮೀಟಿಂಗ್ ತಗೊಂಡು ಈಗ ಕೊರೋನಾ ವಾರಿಯರ್ಸ್ ಸೇವೆ ಸಲ್ಲಿಸತಕ್ಕಂಥ ಲಕ್ಷಾಂತರ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಕೂಡ ಪಿಯುಸಿ ವಿಜ್ಞಾನ ಸಮಾನ ಅರ್ಹತೆ ಅಂತ ಪರಿಗಣಿಸಿ ಆದೇಶ ಹೊರಡಿಸಬೇಕೆಂದು ಕರ್ನಾಟಕ ರಾಜ್ಯದ ಈ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿ ಪರವಾಗಿ ರಾಯಚೂರಿನಲ್ಲಿರುವಂತಹ ಎಲ್ಲ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಎಸ್ಕೆಇ ಕಾಲೇಜಿನ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿ ಪರವಾಗಿ ನಮ್ಮ ಈ ಜಿಲ್ಲಾಧಿಕಾರಿಗಳ ಮುಖಾಂತರ ಪತ್ರಿಕಾ ಮಾಧ್ಯಮ ಮುಖಾಂತರ ಈ ಸಂದರ್ಭದಲ್ಲಿ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನ ಮುಖ್ಯಸ್ಥ ಬಾಬುರಾವ್ ಶ್ರೀಗುಣಸಿ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಇದ್ದರು. ಜಿಲ್ಲೆಯ ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಕಾಯಂ ಆಧಾರದಲ್ಲಿ ಭರ್ತಿ ಮಾಡಲು ಆಗ್ರಹಿಸಿ ಎಐಡಿವೈಒ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲೆಯ ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಕಾಯಂ ಆಧಾರದಲ್ಲಿ ಭರ್ತಿ ಮಾಡಲು ಆಗ್ರಹಿಸಿ ಎಐಡಿವೈಒ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ಟಿಪ್ಪು ಸುಲ್ತಾನ್ ಉದ್ಯಾನವನದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ರಾಯಚೂರು ವಿಶ್ವವಿದ್ಯಾಲಯ ಅಭಿವೃದ್ಧಿಗೆ ಅನುದಾನ ಒದಗಿಸಬೇಕು. ಬೋಧಕ ಮತ್ತು ಬೋಧಕೇತರ ಕಾಯಂ ಸಿಬ್ಬಂದಿಯನ್ನು ನೇಮಕ ಮಾಡಬೇಕು. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಎಲ್ಲ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಬೇಕೆಂದರು. ಜಿಲ್ಲೆಯ ಪ್ರಾಥಮಿಕ ಪ್ರೌಢಶಾಲೆ, ಪದವಿ ಪೂರ್ವ ಹಾಗೂ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವ ಶಿಕ್ಷಕ, ಉಪನ್ಯಾಸಕ ಹಾಗೂ ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಹಾಗೂ ಪದವಿ ಕಾಲೇಜುಗಳಲ್ಲಿ 10-15 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಒದಗಿಸಬೇಕು. ಒಪೆಕ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಭಿವೃದ್ಧಿಪಡಿಸಬೇಕು. ವೈದ್ಯರು, ನರ್ಸ್ಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು. ರಿಮ್ಸ್ ಹಾಗೂ ಜಿಲ್ಲೆಯ ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಗತ್ಯ ವೈದ್ಯರು ಹಾಗೂ ಸಿಬ್ಬಂದಿಯನ್ನು ಕಾಯಂ ನೇಮಕ ಮಾಡಬೇಕೆಂದು ವಿವರಿಸಿದರು. ಸರ್ಕಾರಿ ಪಾಲಿಟೆಕ್ನಿಕಲ್ ಹಾಗೂ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ನಗರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಲು ಕ್ರಮ ಕೈಗೊಳ್ಳಬೇಕು. ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಬೇಕು. ನಗರದಲ್ಲಿ ಹಾಳಾಗಿರುವ ರಸ್ತೆಗಳನ್ನು ದುರಸ್ತಿಗೊಳಿಸಬೇಕೆಂದು ಒತ್ತಾಯಿಸಿದರು. ನಗರದಲ್ಲಿ ನಗರ ಸಾರಿಗೆ ಎನ್ನುವುದು ಅತ್ಯಂತ ದುರವಸ್ಥೆಯನ್ನು ತಲುಪಿದ್ದು ಕೂಡಲೇ ಕ್ರಮಕ್ಕೆ ಕೈಗೊಳ್ಳಬೇಕು. ವಾಸವಿ ನಗರ ಹಾಗೂ ಬೋಳಮಾನದೊಡ್ಡಿಗೆ ನಗರ ಸಾರಿಗೆ ಬಸ್ಸುಗಳ ನಿರಂತರವಾಗಿ ಓಡಿಸಲು ಕ್ರಮ ಕೈಗೊಳ್ಳಬೇಕು. ಶಕ್ತಿನಗರದ ಆರ್ಟಿಪಿಎಸ್ ಹಟ್ಟಿ ಚಿನ್ನದ ಗಣಿಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಹಾಗೂ 15-20 ವರ್ಷಗಳಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವವರನ್ನು ಆದ್ಯತೆಯ ಮೇರೆಗೆ ಕಾಯಂಗೊಳಿಸಬೇಕು. ಉದ್ಯೋಗ ಸೃಷ್ಟಿಸುವ ಯೋಜನೆಯನ್ನು ಆರಂಭಿಸಬೇಕು. ಮಾನವ ದಿನಗಳನ್ನು 200ಕ್ಕೆ ಕೂಲಿಯನ್ನು 600 ರೂಪಾಯಿಗಳಿಗೆ ಹೆಚ್ಚಿಸಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು.
ಕೃಷಿ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ರಾಯಚೂರು ಜಿಲ್ಲೆಯಲ್ಲಿರುವ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿ ಉದ್ಯೋಗ ಖಾತ್ರಿ ಯೋಜನೆ 200 ದಿನಕ್ಕೆ ಹೆಚ್ಚಿಸಿ ರಾಯಚೂರು ಜಿಲ್ಲೆಯ ವಿವಿಧ ಇಲಾಖೆಯಲ್ಲಿ ಖಾಲಿರುವ ಎಲ್ಲ ಹುದ್ದೆಗಳನ್ನು ಕಾಯಂ ಆಧಾರದಲ್ಲಿ ಭರ್ತಿ ಮಾಡಲು ಆಗ್ರಹಿಸಿ ಎಐಡಿವೈಒ ಮನವಿ. ಯೂತ್ ಆರ್ಗನೈಸೇಷನ್ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಯಲ್ಲಿ ಖಾಲಿರುವ ಎಲ್ಲ ಹುದ್ದೆಗಳನ್ನು ಕಾಯಂ ಆಧಾರದಲ್ಲಿ ಭರ್ತಿ ಮಾಡಲು ಆಗ್ರಹಿಸಿ ಯುವಜನರ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಈ ಮೂಲಕ ಪ್ರತಿಭಟನೆಯಲ್ಲಿ ಎಐಡಿವೈಒ ರಾಜ್ಯ ಉಪಾಧ್ಯಕ್ಷ ಶರಣಪ್ಪ ಉದ್ವಾಲ್, ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್, ವಿನೋದ್, ಕೃಷ್ಣ, ಅಭಿಲಾಷ್, ಜಾಫರ್, ಮಲ್ಲಿಕಾರ್ಜುನ ಸೇರಿದಂತೆ ಅನೇಕರು ಭಾಗವಹಿಸಿದರು. ಜಿಲ್ಲೆಗೆ ಏಮ್ಸ್ ಮಂಜೂರಿಗೆ ಆಗ್ರಹಿಸಿ ಹೋರಾಟ ಸಮಿತಿ ನಡೆಸುತ್ತಿರುವ ಪ್ರತಿಭಟನೆಗೆ ಬೆಂಬಲಿಸಿ ಸಿಪಿಐ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲೆಗೆ ಏಮ್ಸ್ ಮಂಜೂರಿಗೆ ಆಗ್ರಹಿಸಿ ಹೋರಾಟ ಸಮಿತಿ ನಡೆಸುತ್ತಿರುವ ಪ್ರತಿಭಟನೆಗೆ ಬೆಂಬಲಿಸಿ ಸಿಪಿಐ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಹಿಂದುಳಿದ ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆ ಮಾಡುವುದರಿಂದ ಜಿಲ್ಲೆಯ ಅಭಿವೃದ್ಧಿಗೆ ಅನುಕೂಲವಾಗಲಿದೆ. ಐಐಟಿ ಸ್ಥಾಪನೆಗಾಗಿ ಹತ್ತಾರು ಹೋರಾಟಗಳು ಮಾಡಿದರೂ ಕೂಡ ಡಬಲ್ ಇಂಜಿನ್ ಸರ್ಕಾರ ಜಿಲ್ಲೆಗೆ ಕೈ ತಪ್ಪಿಸಿ ಧಾರವಾಡದಲ್ಲಿ ಸ್ಥಾಪಿಸಿ ಜಿಲ್ಲೆಯ ಜನರನ್ನು ನಿರಾಶೆಗೊಳಿಸಿದೆ. ಏಮ್ಸ್ ಸಂಸ್ಥೆ ಜಿಲ್ಲೆಯಲ್ಲಿ ಸ್ಥಾಪನೆಗೆ ಒತ್ತಾಯಿಸಿ ಕಳೆದ 46 ದಿನಗಳಿಂದ ಹೋರಾಟ ನಡೆಯುತ್ತಿದ್ದು, ಕೂಡಲೇ ಸರ್ಕಾರ ಬೇಡಿಕೆ ಈಡೇರಿಕೆಗೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ಐಐಟಿ ಮಂಜೂರಾತಿಯಲ್ಲಿ ಜಿಲ್ಲೆಗೆ ಮಾಡಿರುವ ಅನ್ಯಾಯವನ್ನು ಏಮ್ಸ್ ಮಂಜೂರಾತಿಯಲ್ಲಿ ಮಾಡಬಾರದು. ಕೂಡಲೇ ಜಿಲ್ಲೆಗೆ ಏಮ್ಸ್ ಮಂಜೂರಾತಿಗೆ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ನಾವು ಏಮ್ಸ್ ಹೋರಾಟ 46 ದಿನಗಳಿಂದ ನಡೀತಾ ಇದೆ. ಇಲ್ಲಿ ಬಿಜೆಪಿ ನೇತೃತ್ವದ ಡಬಲ್ ಇಂಜಿನ್ ಸರ್ಕಾರ ಇಲ್ಲಿ ನಡೀತಕ್ಕಂಥ ಜಿಲ್ಲೆಗೆ ನ್ಯಾಯಯುತವಾಗಿ ಬರ್ತಕ್ಕಂಥ ಐಐಟಿ ಕೂಡ ನಮಗೆ ಮತಗೊಳಿಸಿದ್ರು. ಈ ಏಮ್ಸ್ ಕೂಡ ಇದನ್ನ ಬೇರೆ ಕಡೆ ಒಯ್ಯೋದಕ್ಕೆ ಈ ಬಿಜೆಪಿ ಸರ್ಕಾರದ ಎಂಪಿಗಳು, ಮಿನಿಸ್ಟರ್ಗಳು ಅದು ಪ್ರಯತ್ನ ಮಾಡ್ತಕ್ಕಂಥದ್ದು ಜಿಲ್ಲೆಯ ಜನತೆಗೆ ಮತ್ತು ನಮಗೆ ಗೊತ್ತಾಗಿರೋದ್ರಿಂದ ಭಾರತ ಕಮ್ಯುನಿಸ್ಟ್ ಪಕ್ಷ 17ನೇ ತಾರೀಕಿಗೆ ನಡೀತಕ್ಕಂಥ ನಮ್ಮ ಜಿಲ್ಲಾ ಸಮ್ಮೇಳನದಲ್ಲಿ ಜಿಲ್ಲೆಗಾಗ್ತಕ್ಕಂಥ ಅನ್ಯಾಯವನ್ನ ಪ್ರತಿಭಟಿಸಿ ದೊಡ್ಡ ಚಳವಳಿಗೆ ಇಳಿತೀವಿ. ಆ ಹಿಂಸೆ ಹೋರಾಟ ಏನು ನಡೆದಿದೆ ಆ ಹೋರಾಟ ಸಮಿತಿಗೆ ಸಂಪೂರ್ಣವಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಮಂಡಳಿ ಬೆಂಬಲಿಸುತ್ತದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಾಷು ಮಿಯಾ, ತಾಲೂಕು ಕಾರ್ಯದರ್ಶಿ ಆನಂದಪ್ಪ, ಎಐಟಿಯುಸಿ ಮುಖಂಡ ಪೀರ್ ಸಾಬ್, ಮಾರ್ಯಪ್ಪ, ಗಂಗಪ್ಪ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹತ್ವಾಕಾಂಕ್ಷಿ ಜಿಲ್ಲೆಯ ಪ್ರಗತಿ ಪರಿಶೀಲನೆ. ತಾಯಿ ಮತ್ತು ಮಗುವಿನ ಆರೋಗ್ಯ ರಕ್ಷಣೆಗೆ ಪ್ರತ್ಯೇಕ ಕ್ರಿಯಾ ಯೋಜನೆ ರೂಪಿಸಿ ನಾರಾಯಣಸ್ವಾಮಿ. ಮಹತ್ವಾಕಾಂಕ್ಷಿ ಜಿಲ್ಲೆಯ ಅಭಿವೃದ್ಧಿ ಸಮನ್ವಯತೆ ಕೊರತೆ, ಪ್ರಗತಿ ಹಿನ್ನಡೆಯ ಕುರಿತು ಕೇಂದ್ರಕ್ಕೆ ಮಾಹಿತಿ ನಾರಾಯಣಸ್ವಾಮಿ. ಕಾಂಗ್ರೆಸ್ ಜೆಡಿಎಸ್ನಿಂದ ಪ್ರಮುಖರು ಬಿಜೆಪಿಗೆ ಸೇರ್ಪಡೆ, ಸಾಮಾನ್ಯ ವ್ಯಕ್ತಿಗೆ ಅಧಿಕಾರ ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ, ಎ ನಾರಾಯಣಸ್ವಾಮಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಹಾಗೂ ಸಾಧಕರಿಗೆ ಸನ್ಮಾನ. ಸರ್ಕಾರಿ ಪ್ರೌಢಶಾಲೆ ಪೊಲೀಸ್ ಕಾಲೋನಿ ರಾಯಚೂರು ಶಾಲೆಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಉಚಿತ ಮಾಸ್ಕ್ ವಿತರಣೆ. ಜೆ ಕಲಂ 2016ರ ಸುತ್ತೋಲೆಯಂತೆ ಆದೇಶ ಮುಂದುವರಿಸಲು ಒತ್ತಾಯಿಸಿ 30ರಂದು ಪ್ರತಿಭಟನೆ. ನಿವೃತ್ತಿ ಹೊಂದಿದ ಬಿಸಿಯೂಟ ನೌಕರರಿಗೆ ಪರಿಹಾರ ನೀಡಲು ಆಗ್ರಹಿಸಿ ಪ್ರತಿಭಟನೆ. ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಕೋರ್ಸ್ ಪಿಯುಸಿಗೆ ಸಮಾನವಾಗಿ ಪರಿಗಣಿಸಲು ಮನವಿ. ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಎಐಡಿವೈಒದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ.
ಮತ್ತು ಏಮ್ಸ್ ಹೋರಾಟಕ್ಕೆ ಬೆಂಬಲ, ಜಿಲ್ಲೆಗೆ ಏಮ್ಸ್ ಮಂಜೂರಾತಿಗೆ ಸಿಪಿಐ ಪಕ್ಷ ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಪಾಲಿಮರೈಸ್ಡ್ ಪ್ಲಾಸ್ಟರ್, ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. Play and Learn Preschool, Sukh Shanti Nagar, near FCI Godown, Ashapur Road, Raichur. Qnix Computer, a Government of Karnataka Enterprises, Amir Trading Complex, opposite ZP Meeting Hall, South Kacheri Link Road, Raichur. Eurokids, India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು.